ನಕಲಿ ದಾಖಲೆ ಸೃಷ್ಟಿ ಮಾರಾಟಕ್ಕಿದೆ ಎಂದು ಸುಳ್ಳು ಸುದ್ದಿ ಹರಡಿದ ಆರೋಪ, ಭುಗಿಲೆದ್ದ ರೈತರ ಆಕ್ರೋಶ. ಕುಸಿಯುತ್ತಿರುವ ಶಾಲಾ ಮೇಲ್ಚಾವಣಿ, ಜೀವ ಭಯದಲ್ಲಿ ಪಾಠ ಕೇಳುವ ಮಕ್ಕಳು, ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ, ಕೈಬಿಟ್ಟ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ, ಮುಗಿಲು ಮುಟ್ಟಿದ ರೈತರ ಸಂಭ್ರಮಾಚರಣೆ. ಚುನಾವಣಾ ಕಾರ್ಯಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕ ವಿಚಾರ, ರಾಜ್ಯ ಅಂಗನವಾಡಿ ನೌಕರರ ಸಂಘ ವಿರೋಧ, ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾ. ಇಲ್ಲೊಬ್ಬ ವ್ಯಕ್ತಿ ರೈತರ 360 ಎಕರೆ ಜಮೀನಿನ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ತನ್ನ ಹೆಸರಿಗೆ ಅಗ್ರಿಮೆಂಟ್ ಆಗಿ ಮಾರಾಟಕ್ಕಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ಕಂಪನಿಗಳಿಗೆ ಮಾರಾಟ ಮಾಡಲು ಮುಂದಾಗಿರುವ ಆರೋಪ ಕೇಳಿಬಂದಿದೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. 360 acres for joint development near Devanalli, directly attached to the Bangalore-Hyderabad National Highway. ನಾನು ಇಷ್ಟು ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ ಆಗಿರೋದು ನಿಜ. ಎಸ್, ದೇವನಹಳ್ಳಿ ಪಕ್ಕ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ ಮೇಲೆ ದೇವನಹಳ್ಳಿ ಸುತ್ತಮುತ್ತಲೂ ಇರುವ ಜಮೀನುಗಳಿಗೆ ಬಂಗಾರದ ಬೆಲೆ ಬಂದಿತ್ತು. ಈಗ ಚಿಕ್ಕಬಳ್ಳಾಪುರದಲ್ಲಿ ಈಶಾ ಫೌಂಡೇಶನ್ ಆದ ಮೇಲಂತೂ ಜಮೀನುಗಳಿಗೆ 1ಕ್ಕೆ 2ರಷ್ಟು ಜಾಸ್ತಿಯಾಗಿದೆ. ಹೀಗಿರುವಾಗ ಚಿಕ್ಕಬಳ್ಳಾಪುರದಲ್ಲಿ ಭೂಗಳ್ಳರ ಅಟ್ಟಹಾಸ ಜಾಸ್ತಿಯಾಗಿಬಿಟ್ಟಿದೆ. ಹೌದು, ತಾಲೂಕಿನ ಚಿಕ್ಕಮರಳಿ ಗ್ರಾಮದ ರವಿಕುಮಾರ್ ಎಂಬುವವರು ಗ್ಯಾಂಗ್ನೊಂದಿಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಡೆಸುತ್ತಿದ್ದಾರೆ ಎಂದು ಕೇಳಿಬಂದಿದೆ. ಈಗ ಅದೇ ರವಿಕುಮಾರ್ 360 ಎಕರೆ ರೈತರ ಜಮೀನನ್ನ ನಕಲಿ ಅಗ್ರಿಮೆಂಟ್ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದ್ದು, ಬೀಡಗಾನಹಳ್ಳಿ, ಹೊಸಹಳ್ಳಿ, ಗೋಣೂರು, ಹೊಸಹಳ್ಳಿ ಗ್ರಾಮದ ಪಕ್ಕ ಜಮೀನುಗಳು ಕೆಐಎಡಿಬಿ ಸೇರುತ್ತೆ. ಸರ್ಕಾರದಿಂದ ಎಕರೆಗೆ 1 ಕೋಟಿ ಕೊಡ್ತಾರೆ, ನಾನು ನಿಮಗೆ 2 ಕೋಟಿ ಕೊಡ್ತೀನಿ, ಮಾರಾಟ ಮಾಡಿ, ಇಲ್ಲದಿದ್ದರೆ ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ರೈತರಿಗೆ ಬೆದರಿಕೆ ಹಾಕಿದ್ನಂತೆ. ಇತ್ತೀಚೆಗೆ ದೊಡ್ಡ ದೊಡ್ಡ ಡೆವಲಪರ್ಸ್ನ ಕರೆದುಕೊಂಡು ಬಂದು ರೈತರು ಜಮೀನು ತೋರಿಸಿ ಇದೆಲ್ಲ ನಂದೇ ಎಂದು ತೋರಿಸಿ ವಂಚಿಸಲು ಯತ್ನಿಸುತ್ತಿದ್ದಾನೆಂದು ರೈತರು ಆರೋಪಿಸಿದ್ದಾರೆ. 360 acres for joint development near Devanalli, directly attached to the Bangalore-Hyderabad National Highway. Developers and visionary with unmatched location and ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮದು ನಾಗಾರ್ಜುನ ಕಾಲೇಜ್ ಹತ್ರ 98 ಇದು ಜಮೀನಿದೆ. ಇವರು CK ರವಿ ಅಂತ ಹೇಳ್ಬಿಟ್ಟು, ಚಿಕ್ಕಮರಳಿ CK ರವಿ ಅಂತ ಹೇಳ್ಬಿಟ್ಟು ಒಂದು ಮ್ಯಾಪ್ ಥರ ತಯಾರು ಮಾಡಿ ಎಲ್ಲ ಫೇಸ್ಬುಕ್ಗಳಿಗೂ ಹಾಕಿ ರೈತರಿಗೆಲ್ಲ ಈ ಥರ ಮಾಡಿ ಸರ್ಕಾರ ನಿಮ್ಮ ಜಮೀನು ಮೇಲೆ ಇದು ಮುಟ್ಕೋಲು ಹಾಕ್ಕೊತ ಇದೆ. ನೀವು ಇದು ಆದಷ್ಟು ಬೇಗ ಎಲ್ಲ ಜಮೀನುಗಳೆಲ್ಲ ಮಾರಾಕ್ಬಿಡಿ. ಇದು ಸರ್ಕಾರದಿಂದ ನಿಮ್ಗೆ 1 ಕೋಟಿ ಬರ್ತಾ ಇದೆ ಅಷ್ಟೇ. ನಾನು ನಿಮ್ಗೆ 2 ಕೋಟಿ ಅಷ್ಟು ದುಡ್ಡು ಕೊಡಿಸ್ತೀನಿ. ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಇದು ಕೊಡಿ. DC ಹತ್ರ ನಮ್ಗೆ ಭಾರಿ ಕ್ಲೋಸ್ ಇದ್ದಾರೆ. DC ಹತ್ರ ಮಾತಾಡಿಬಿಟ್ಟು ನನಗೆ ಬೇಕಾದವ್ರಿಗೆಲ್ಲ ಆಧಾರ್ ಕಾರ್ಡ್ ಕೊಡಿ. ಮತ್ತು DC ಹತ್ರ ಹೇಳಿ ನಿಮಗೆ 1.5 ಕೋಟಿಗಿನ್ನೂ ಜಾಸ್ತಿ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇದು ಎಲ್ಲ ಇದು ದ್ರೋಣಲ್ಲಿ ಇದು ಮಾಡಿಸ್ಬಿಟ್ಟು ರೈತರಿಗೆಲ್ಲ ಭಯಭೀತರಾಗಿ ಮಾಡಿ ರೈತರೆಲ್ಲ ನಮ್ಮ ಜಮೀನು ಕಳ್ಕೊತೀವಿ ಅಂತ ಹೇಳ್ಬಿಟ್ಟು ಇವರು CK ರವಿ ಅನ್ನೋರಿಗೆ ಆಧಾರ್ ಕಾರ್ಡು ಮತ್ತು ಪಾಣಿಗಳೆಲ್ಲ ಕೊಟ್ಟು ಈ ಜನರಿಗೆಲ್ಲ ಭಯಭೀತಿರನ್ನಾಗಿ ಮಾಡಿಬಿಟ್ಟವರು. ಮತ್ತು ನಾವು ಇದು ಎಲ್ಲ ಬಿಲ್ಡರ್ಸ್ನ ಕರೆಸ್ಬಿಟ್ಟು ನಮ್ಮ ಜಮೀನುಗಳಿಗೆಲ್ಲ ಬಂದು ನಮ್ಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲ ಜಮೀನುಗಳು ರೈತರ ಹತ್ರ ಹೋಗಿ ಎಲ್ಲ ಅವರು ಕಿರಿಕ್ ಮಾಡಿ ಮತ್ತು ನಿಮ್ಮದು ಅಗ್ರಿಮೆಂಟ್ ಆಗಿದೆ ಅಂತೆಲ್ಲ ತೋರಿಸ್ಬಿಟ್ಟು ನಮಗೆ ಮಾನಸಿಕ ಹಿಂಸೆ ಕೊಟ್ಟು ಮತ್ತು ರೈತರಿಗೆಲ್ಲ ಇದು ನೀವು ಜಮೀನು ಕೊಡಿಲ್ಲ ಅಂದರೆ ನಿಮ್ಮನ್ನು ಆಗ ಮಾಡ್ತೀವಿ ಈಗ ಮಾಡ್ತೀವಿ ಅಂತೇಳ್ಬಿಟ್ಟು ಕೊಲೆ ಬೆದರಿಕೆ ಆಗ್ತಾಯಿದ್ದಾರೆ. ಮತ್ತು ನಿನ್ನೆ CK ರವಿ ಅನ್ನೋರು ಸ್ಟೇಷನ್ ಹತ್ರ ಬಂದು ಏನಪ್ಪ ನಮ್ಮ ಜಮೀನೆಲ್ಲ ಇದು ನಂಬರ್ ಹಾಕಿದೆಯಲ್ಲ, ನಮ್ಮ ಪರ್ಮಿಷನ್ ತಗೊಂಡೆ ಅಂತ ಕೇಳಿದ್ರೆ ಹಾಕಿದ್ದೀನಿ, ನಿಮ್ಮ ನಂಬರು ಎಲ್ಲ ಹಾಕಿದ್ದೀನಿ, 300 ಎಕರೆದು ಹಾಕಿದ್ದೀನಿ. ನಿಮ್ಮ ಅವ್ರ ಹತ್ರ ನಮಗೆ 2 ಕೋಟಿ 3 ಕೋಟಿ ಬರುತ್ತೆ, ಆಗ ನಿಮ್ಮ ಹತ್ರ ತಗೊಬರ್ತೀನಿ, ನೀವು ನನಗೆ ಜಮೀನು ಕೊಡಬೇಕು. ಇಲ್ಲ ಅಂದರೆ ಇಲ್ಲ ಅಂತೇಳಿ, ನಿನ್ನ ಜಮೀನು ನೀನು ಎಂಟ್ರೆನ್ಸೇ ನಾನು ಇದ್ದೀನಲ್ಲ, ನನ್ನ ಪರ್ಮಿಷನ್ ಇಲ್ದಿರ ನೀನು ಹೆಂಗೆ ಕೊಟ್ಟೆ ನನ್ನ ನಂಬರ್ ಅಂದರೆ ಕೊಟ್ಟಿದ್ದೀನಿ, ಈಗೇನು ಅನ್ನೋ ಥರ ಧಮಕಿ ಆಗ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು? ಇಲ್ಲ ಸರ್, ಏನು ಮಾಡಿಕೊಟ್ಟಿಲ್ಲ ಸರ್. ಎಲ್ಲರೂ ಎಲ್ಲ ಬಿಲ್ಡರ್ಸ್ ಎಲ್ಲ ಬಂದು ನೀವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ ಅಂತ ನಮ್ಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ನಮ್ಗೆ ಬೆಳಗ್ಗೆ ಸಾಯಂಕಾಲ ಸುಮಾರು ಕಾರ್ಗಳಲ್ಲಿ ಬಂದು ನೀವು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ, ನಿಮ್ಮ ಲ್ಯಾಂಡ್ ನೋಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಜಮೀನುಗಳ ಹತ್ರ ಬಂದು ನಮ್ಮ ಇದು ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ನಮ್ಮ ಮನೆ ಮಕ್ಕಳೆಲ್ಲ ಎದುರ್ಕೊಂಡು ನಮ್ಮ ಜಮೀನು ಹೋಗ್ಬಿಡುತ್ತೆ. ಇದು ನನ್ನ ಜಮೀನೆಲ್ಲ ಸರ್, ನನ್ನ ಮನೆ ಇದೆ, ನನ್ನ ತುಡಿ ಶೆಡ್ ಇದೆ, 2 ಬೋರ್ವೆಲ್ ಇದೆ, ಜಿಯೋ ಟವರ್ ಇದೆ. ಇಂಥ ಜಮೀನು ತಗೊಂಡು ಹೋಗ್ಬಿಟ್ಟು ಬಿಲ್ಡರ್ಗೆ ಇದೆಲ್ಲ ನನಗೆ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಬೋಗಸ್ ಮಾಡಿಬಿಟ್ಟು ಯಾರ್ದೋ
ಇದು ನಮ್ಮದೆಲ್ಲ ನಕಲಿ ಸೈನ್ಗಳು ತಗೊಂಡು ಅವರಿಗೆ ಅಗ್ರಿಮೆಂಟ್ ಥರ ಮಾಡಿ ಕೊಡ್ತಾ ಇದ್ದಾರೆ ಸರ್. ಇದು ದಯವಿಟ್ಟು ಅವ್ನು ಸಿ ಕೆ ರವಿ ಅನ್ನೋನ ಮೇಲೆ ಫುಲ್ ಆ್ಯಕ್ಷನ್ ತೊಗೋಬೇಕು. ನಮಗೆ ರೈತರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು. ನಿಮ್ಮ ಹೆಸರು ಹೇಳಿ ಸರ್. ಸಾಯಿಬಾಬು. ಹೇಳಿ ಸರ್, ಏನು ಸಮಸ್ಯೆ ಆಗ್ತಿದೆ? ಯಾವ ಇಷ್ಟು ಏನಿಲ್ಲ, ಈಗ ಒಂದು 4-5 ಮಂತ್ಸ್ ಬ್ಯಾಕ್ ಒಂದು ಸ್ಕೆಚ್ ಬಂದಿದೆ, KDBಗೆ ಎಕ್ವೈರ್ ಆಗ್ತಾ ಇದೆ ಅಂತ. ಆ ಸ್ಕೆಚ್ ನಾನು ತಗೊಂಡೋಗಿ KDB ನೋಡಿದ್ರೆ ಈ ಸ್ಕೆಚ್ ನಮ್ದಲ್ಲ ಸರ್, ಈ ಥರ ಸ್ಕೆಚ್ ಇರಲ್ಲ KDBದು ಅಂತ ಅವ್ರು ನನಗೆ ಹೇಳಿದ್ರು. ಆಮೇಲೆ ನಾವು ಸುಮ್ಮನೆ ಇದ್ಬಿಟ್ಟು ಈಗ ನಿನ್ನ ವಿಚಾರ ಗೊತ್ತಾಯಿತು, ಯಾರೋ ಜಮೀನು ನೋಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದರೆ, ಇವರು ಜಮೀನು ನೋಡೋಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿದಿದ್ದಾರೆ. ಹಿಡಿದ ಮೇಲೆ ನಾವು ನೋಡಿದರೆ ಅವ್ರ ಹತ್ರ ಒಂದು ಫೈಲ್ ಸಿಕ್ತು. ಆ ಫೈಲಲ್ಲಿ ನಮ್ಮ ಸರ್ವೆ ನಂಬರ್ಸ್ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ನಮ್ದು ಒಂದು 20 ಎಕರೆ ಇದೆ, ನಾಗಾರ್ಜುನ ಸಂಸ್ಥೆ ಒಂದು 20 ಎಕರೆ ಜಮೀನಿದೆ. ಅದಕ್ಕೋಸ್ಕರ ನಾವು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡೋಕೆ ಬಂದಿದ್ದೀವಿ. ನಾವು ಟೋಟಲ್ ಎಷ್ಟು ಎಕರೆ ನೀವು ಈ ರೀತಿ ಮಾಡೋಕ್ಕೆ 360 ಎಕರ್ಸ್, 370 ಅವನು ಆಲ್ರೆಡಿ ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟನ್ನು ಬಿಟ್ಟಿದ್ದಾನೆ, ಈ ಜಮೀನು ರೆಡಿ ಇದೆ ಅಂತ. ಅಲ್ಲ, ಏನು ದುಡ್ಡು ಏನಾದ್ರು ಬೇರೆ ಹತ್ರ ಡೆವಲಪರ್ಸ್ ಹತ್ರ ಇಸ್ಕೊಂಡಿದ್ದಾರೆ ಅಂತ ನಮಗೆ ಗೊತ್ತಾಯ್ತು ಮಾಹಿತಿ. ಅವ್ರೇನಂದರೆ ಇವರು ನಿನ್ನ ಯಾರೋ ಸಿಕ್ಕಿದ್ರು ಅವರು ಹೇಳಿದ್ದಾರೆ. ಈವನ್ ಪೊಲೀಸ್ ಸ್ಟೇಷನಲ್ಲಿ ಅವನು ರವಿಯನ್ನವರು ಕೂಡ ಒಪ್ಕೊಂಡಿದ್ದಾರೆ, ನಾನು MOU ಮಾಡ್ಕೊಂಡಿದ್ದೆ, ನಾನು ದುಡ್ಡು ತೊಗೊಂಡಿದ್ದೆ, ಬಟ್ ಆ ದುಡ್ಡು ನಾನು ಎನ್ಕ್ಯಾಶ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲಂದ್ರೆ ಈಗ ರೈತರಿಗೆ ಮೋಸ ಮಾಡಿ ಭೂವಂಚನೆ ಮಾಡ್ತಾ ಇದ್ದಾರಾ ಅಂತ ಮೋಸ ಮಾಡಿದಾರ, ಅದನ್ನ ಡೌಟ್ ಬಂದಿದ್ದೀವಿ ಸರ್. ಕಂಪ್ಲೇಂಟ್ ಕೊಟ್ಟಿದ್ರೆ ಅವರು ಕರೆಕ್ಟಾಗಿ ಸ್ಪಂದಿಸ್ತಾ ಇಲ್ಲ. ನಿಮ್ಮ ಹೆಸರು? ಅದೇ MOU ಮಾಡಿದ್ದಾರೆ. MOU ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. MOUದಿಂದ ತಪ್ಪೇನಿಲ್ಲ, ನೀವು ಅಗ್ರಿಮೆಂಟ್ ಮಾಡಿದರೆ ತಪ್ಪು, ನಿಮ್ಮ ಜಮೀನು ಏನನ್ನ ನಿಮ್ಮ ಹತ್ರ ರಿಜಿಸ್ಟರ್ ಮಾಡಿಸಿದಾರಾ ಅದು ಇದು ಅಂತ. ಅಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಂ, ಅದೇ ನಾವು ಕೇಳಿದ್ದದೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಸೆಕೆಂಡ್ ಥಿಂಗ್, MOU ಮಾಡಿಬಿಟ್ಟು ಎಲ್ಲರಿಗೆ ಮಾರ್ಕೆಟಿಂಗ್ ಜಮೀನು ನಮಗೆ ರೈತರ ನಮ್ಮ ಜೊತೆಗಿದ್ದಾರೆ, ಎಲ್ಲರ ದೇ ಆರ್ ರೆಡಿ ಟು ಸೇಲ್ ದ ಪ್ರಾಪರ್ಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು. ಅಂದರೆ ಈಗ ಪ್ರಾಪರ್ಟೀಸ್ ಡೆವಲಪರ್ಸ್ ಬಂದು ನಿಮ್ಮ ಹತ್ರ ಏನು ಇದು ಮಾಡ್ತಾರೆ? ನಮ್ಮ ಹತ್ರ ಯಾರು ಕೇಳಿಲ್ಲ ಸರ್. ಮುರಾದವ್ರ ಹತ್ರ ಹೋಗಿದ್ದಾರೆ, ಅವ್ರ ಮೇನ್ ರೋಡ್ ಮೇಲೆ ಜಮೀನು ಅವ್ರದ್ದು. ಅಲ್ಲಿ ಆ ಜಮೀನು ದಾರಿ ತೋರಿಸ್ಬಿಟ್ಟು ಹಿಂದ್ಗಡೆದೆಲ್ಲ ಸೇಲ್ ಅಂತ. ಅಂದ ಹಾಗೆ ಚಿಕ್ಕಮರಳಿ ರವಿಕುಮಾರ್ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಸೇಲ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿ KIADB ನಕಲಿ ಸ್ಕೆಚ್ ತೋರಿಸಿ ದೊಡ್ಡ ಡೆವಲಪರ್ಸ್ ಕರೆತಂದು ರೈತರ ಜಮೀನು ತೋರಿಸುತ್ತಿದ್ದಂತೆ. ರೈತರಿಗೆ ಅನುಮಾನ ಬಂದು ಹಿಡಿದು ಕೇಳಿದಾಗ ರವಿಕುಮಾರ್ ಕಳ್ಳಾಟವು ಬಟ್ಟಬಯಲಾಗಿದೆ ಅಂತೆ. ಅಷ್ಟಕ್ಕೂ ಹೊಸಹಳ್ಳಿ ಗ್ರಾಮದ 36 ಎಕರೆ 24 ಗುಂಟೆ, ಮುದುಗುರ್ಕಿ ಗ್ರಾಮದ ಬಳಿ 36 ಎಕರೆ 34 ಗುಂಟೆ, ಬೀಡಗಾನಹಳ್ಳಿ ಗ್ರಾಮದ ಬಳಿ ಎಕರೆಗಟ್ಟಲೆ, ಹಿರಿಗೇನಹಳ್ಳಿ ಗ್ರಾಮದ ಬಳಿ 120 ಎಕರೆ 22 ಗುಂಟೆ, ಗೋಣೂರು ಗ್ರಾಮದ ಬಳಿ 22 ಎಕರೆ 32 ಗುಂಟೆ, ವಿಜಯಪುರ ಹೋಬಳಿ ವ್ಯಾಪ್ತಿಯಲ್ಲಿ 192 ಎಕರೆ 9 ಗುಂಟೆ ಜಮೀನು ಚಿಕ್ಕಮರಳಿ ಗ್ರಾಮದ ರವಿಕುಮಾರ್, ಮೈಲಪ್ಪನಹಳ್ಳಿ ಗ್ರಾಮದ ಮಹೇಶ್ MG, ಜಗದೀಶ್ ಕುಮಾರ್ ಹೆಸರಿನಲ್ಲಿ 360 ಎಕರೆ ಜಮೀನು ಅಗ್ರಿಮೆಂಟ್ ಆಗಿದೆ ಎಂದು ತೋರಿಸಿ ವಂಚಿಸುತ್ತಿದ್ದಾರೆಂದು ಆರೋಪಗಳು ಕೇಳಿಬಂದಿವೆ. ರವಿಕುಮಾರನ್ನ ನಂದಿ ಪೊಲೀಸ್ ಠಾಣೆ ಬಳಿ ಕರೆಸಿ ಕೇಳಿದರೆ ಅವರ ಉತ್ತರವೇ ಬೇರೆದಾಗಿತ್ತು. ಸರ್, ನಾವು MOU ರಿಜಿಸ್ಟರ್ ಮಾಡಿಲ್ಲ, ಜಸ್ಟ್ ಟೈಪ್ ಮಾಡ್ಬಿಟ್ಟು ಸಿಗ್ನೇಚರ್ ಹಾಕೊಂಡಿರೋದಷ್ಟೇ, ಎಲ್ಲೂ ರಿಜಿಸ್ಟರ್ ಮಾಡಿಲ್ಲ. ಇಷ್ಟು ಜಮೀನನ್ನು ಸೇರಿ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಮಾಮೂಲಿ ಅಗ್ರಿಮೆಂಟ್ ಪೇಪರಲ್ಲಿ ಬಾಂಡ್ ಪೇಪರ್ 2 ರೂಪೀಸ್ ಬಾಂಡ್ ಪೇಪರ್ ಗೊತ್ತಲ್ಲ, ಅದರಲ್ಲಿ ಟೈಪ್ ಮಾಡಿಬಿಟ್ಟು ಸೈನ್ ಹಾಕೊಂಡಿರೋದಷ್ಟೇ. ನಾವೆಲ್ಲೂ ಹೋಗಿ ರಿಜಿಸ್ಟರ್ ಮಾಡಿಲ್ಲ ಇದನ್ನ. ಅಲ್ಲ, ಕರೆಕ್ಟ್ ರಿಜಿಸ್ಟರ್ ಹೆಂಗ್ ಮಾಡ್ತೀಯಾ? ಆಗೋದಿಲ್ಲ, ಆಗಲ್ಲ. ಬಟ್ ಏನೇ ಆಗ್ಲಿ ನೀವು ನಂಬರ್ ಕೊಡೋದು ತಪ್ಪಲ್ವಾ ಸರ್? ಈಗ ನೀವು ಹೇಳ್ತಾ ಇದ್ರಿ ರಿಜಿಸ್ಟರ್ ಮಾಡಕ್ ಯಾಕಾಗಲ್ಲ? ಹೆಂಗ ಮಾಡ್ತೀರಾ? ದುಡ್ಡು ಬಂದ್ಬಿಟ್ಟಿದ್ದಲ್ಲ ವರ್ಷಕ್ಕೆ, ಹುಷಾರ್ ಬಿದ್ದವ್ರೆ, ದುಡ್ಡು ಬಂದ್ಬಿಡ್ತದಲ್ಲ. ಆಮೇಲೆ ಯಾವನ ಅವ್ನ್ ಬಿತ್ಕೊಂಡ್ಲಿ ಇವ್ರು ಒತ್ಕೊಂಡ್ಲಿ ಇವ್ರು ಒದ್ದಾಡ್ಕೊಂತ ಇರ್ತಾರ ಅಷ್ಟೇ. ಕಷ್ಟ ಅಲ್ವಾ ಅದು? ಅದೆಲ್ಲ ತಪ್ಪಲ್ವಾ ಅದು? MOUಗೆ 2 ಕೋಟಿ ಅರ್ಥ ಆಯ್ತಾ? ವಿಚಾರ ಆಗಿ ಅವ್ರು ಚೆಕ್ ಆಗ MOU ಕ್ಯಾನ್ಸಲ್ ಮಾಡ್ಕೊಂಡವ್ರೆ, ಅರ್ಥ ಆಯ್ತಾ? ಚೆಕ್ ಅಕ್ವಿಗೇಷನ್ ಅಂತ ಹೇಳಿ ನಾನೇ ಕ್ಯಾನ್ಸಲ್ ಮಾಡಿ ಆಗಲ್ಲ ಇದು ಅಂತ. ಈಗ ಸೋಮವಾರ ಬರ್ತಾರ, ಬರ್ಲಿ ಸರ್, ಯಾರು ತಗೊಂಡ್ರೆ ಅವರು ಬರ್ಲಿ, ಅರ್ಥ ಆಯ್ತಾ? ಸರ್, ನಮ್ಮವಾದ ನಮ್ಮ ಪರ್ಮಿಷನ್ ಇಲ್ದಿರ ಇವ್ರು ಹೆಂಗ್? ನಾನು ಕೇಳ್ತಾ ಇರೋದೇನಪ್ಪ? ರೈಟ್ ಸರ್, ನಾನು ಕೇಳ್ತಾ ಇರೋದೇನ್ರಿ ಮುನ್ರಾಜು? ಒಂದು ನಿಮಿಷ ಕೇಳ್ತಾ ಇದ್ದೀನಲ್ಲ, ಅವ್ರು ಹೇಳ್ತಾ ಇದಾರೆ, ಅವರು ಅದನ್ನೇ ಹೇಳ್ತಾ ಇದಾರೆ, ನಾನು ಮಾಡಿದ್ದೀನಿ ಸರ್, ನಾನು ಇದು ಮಾಡ್ತಾ ಇದ್ದೀನಿ ಅಂತ. ಅಲ್ಲ, ಒಂದು ನಿಮಿಷ ಇರೇ. ಬಟ್ ಏನ್ರಿ ರವಿ, ಕೇಳಿ, ನೀವು ಯಾವುದೇ ಕಾರಣಕ್ಕೂ ಇವಾಗ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಪ್ರಾಪರ್ಟಿ ನೀವು ಹೆಂಗ್ ಕೊಡ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ನಾನು ಕೊಡ್ತಾ ಇರೋದು ಅಂದರೆ ನಾನು ಹೇಳ್ತಾ ಇರೋದು ನಿಮಗೆ, ನಾನು ಹೇಳ್ತಾ ಇರೋದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸರ್. ನಾನು ಇಷ್ಟು ಜಮೀನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಕಮಿಟ್ಮೆಂಟ್ ಆಗಿರೋದು ನಿಜ.
ಯಾಕೆ ಈಗ ನಿಂದ ಅಲ್ದಿರ ಆದ್ಮೇಲೆ ಅಲ್ಲ, ನೀನು ಹೆಂಗ್ ಕಮಿಟ್ಮೆಂಟ್ ಆಗ್ತೀಯಾ? ನಾನು ಕಮಿಟ್ಮೆಂಟ್ ಆಗಿರೋದು ಕೊಡಿಸ್ಕೊಡ್ತೀನಿ ಅನ್ನೋದಕ್ಕೆ ಒಂದಕ್ಕೆ ಮಾತ್ರ ಕಮಿಟ್ಮೆಂಟ್. ಹೌದು, ನೀನ್ ನನ್ನ ಪರ್ಮಿಷನ್ ಇಲ್ದಿರ ನನ್ನ ಹತ್ರ ಹೆಂಗ್ ತಗೊಂತೀಯ? ಅಲ್ಲಪ್ಪ, ನಾನು ಕೇಳ್ದಿರ ನೀನ್ ಹೆಂಗ್ ಕೊಡ್ತೀಯಪ್ಪ? ಸರ್ ನಿಮ್ಗೆ ಕೇಳ್ಬಿಟ್ಟೆ ಬಂದ್ರೆ ರಿಜಿಸ್ಟರ್ ಮಾಡಿಸೋದಲ್ಲ. ನಾನು ಕೇಳ್ದಿರ ನೀವು ಹೋಗಿ ನನ್ನ ಲಿಸ್ಟ್ ಹೆಂಗ್ ಕೊಟ್ರಿ ನೀವು? ನಿಮ್ಮನ್ನ ಕೇಳ್ಬಿಟ್ಟು ಕೊಟ್ಟಿಲ್ಲ ಸರ್, ಅದನ್ನೇ ಅವ್ರು ಕೇಳ್ತಾ ಇರೋದು. ಅರ್ಥ ಆಯ್ತಾ? ನಿಮ್ಗೆ ಇಷ್ಟ ಇಷ್ಟ ಕೊಡಿ, ಇಲ್ಲ ಬಿಡಿ. ಅದಾದ್ಮೇಲೆ ನಾನು ಕೊಡೋದು ಬಿಡೋದು ಅದು ನಮ್ಗೆ ಸೇರಿದ್ದು. ಬಟ್ ಏನೇ ಆಗಲಿ ನನ್ನ ಪರ್ಮಿಷನ್ ಇಲ್ದಿರ ನನ್ನ ನಂಬರ್ ಹೆಂಗ್ ಕೊಡ್ತೀರಾ ಅಂತ ಕೇಳ್ತಾ ಇರೋದು ಸರ್. ನಿಮ್ ಈಗ ಸುಮ್ಮನೆ ಆರೋಗ್ಯ ಯಾಕೆ ಮಾಡ್ತಾರೆ? ಇನ್ನು ಈ ವಿಚಾರ ಯಾವಾಗ ಬೀದಿಗೆ ಬರುತ್ತಿದ್ದಂತೆ ರೈತರೆಲ್ಲ ಸೇರಿ ರಿಯಲ್ ಎಸ್ಟೇಟ್ ಉದ್ಯಮಿ ರವಿಕುಮಾರ್ ವಿರುದ್ಧ ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಸರ್ಕಾರಿ ಶಾಲೆಯ ಮೇಲ್ಚಾವಣಿ ಕುಸಿಯುತ್ತಿದ್ದು ವಿದ್ಯಾರ್ಥಿಗಳಿಗೆ ಭದ್ರತೆ ಇಲ್ಲದಂತಾಗಿದೆ. ಅಂಗೈಯಲ್ಲಿ ಜೀವವಿಟ್ಟುಕೊಂಡು ಮಕ್ಕಳು ಪಾಠ ಕೇಳುವ ದುಸ್ಥಿತಿ ಎದುರಾಗಿದ್ದು ಅಧಿಕಾರಿಗಳು ಜಾಣಕೋಡು ಪ್ರದರ್ಶಿಸುತ್ತಿದ್ದಾರೆ. ಗೌರಿಬಿದನೂರು ನಗರದ 1ನೇ ವಾರ್ಡ್ ನಾಗಯ್ಯ ರೆಡ್ಡಿ ಬಡಾವಣೆಯ ಸರ್ಕಾರಿ ಶಾಲೆಯಲ್ಲಿ ಸುಮಾರು 45 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. 5 ಕೊಠಡಿಗಳನ್ನು ಒಳಗೊಂಡಿರುವ 2007ರಲ್ಲಿ ಪ್ರಾರಂಭವಾದ ಈ ಶಾಲೆ ಇದೀಗ ಕೊಠಡಿಗಳ ಮೇಲ್ಛಾವಣಿಗಳು ಕುಸಿದು ಗೋಡೆಗಳು ಬಿರುಕು ಬಿಟ್ಟಿದೆ. ಸರಿಯಾದ ಕಾಂಪೌಂಡ್ ಇಲ್ಲದೆ ಜೀವ ಭಯದಲ್ಲಿಯೇ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಪಾಠವನ್ನ ಮಾಡುತ್ತಿರುವ ದುಸ್ಥಿತಿ ನಿರ್ಮಾಣವಾಗಿದೆ. ಮಕ್ಕಳಿಗೆ ರಕ್ಷಣೆ ಕೊಡಬೇಕಾದ ಸ್ಥಳವೇ ಇಂತಹ ಅಪಾಯದ ತಾಣವಾಗಿ ಮಾರ್ಪಟ್ಟಿದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಶಾಲೆಗೆ ಈ ದುಸ್ಥಿತಿ ಎದುರಾಗಿದ್ದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕಟ್ಟಡ ನಿರ್ಮಾಣದ ವೇಳೆ ಗುಣಮಟ್ಟದ ಪರಿಶೀಲನೆ ನಡೆದಿಲ್ಲ. ಶಾಲೆಯಲ್ಲಿ ವಿದ್ಯಾಭ್ಯಾಸಕ್ಕಿಂತ ಜೀವ ಉಳಿಸುವ ಚಿಂತೆಯೇ ಮುಖ್ಯವಾಗಿರುವ ಈ ಪರಿಸ್ಥಿತಿ ಸರ್ಕಾರಿ ಶಾಲೆಗಳ ಮೇಲೆ ಸಾರ್ವಜನಿಕರು ಇಟ್ಟಿರುವ ಭರವಸೆ ಮತ್ತು ಗೌರವವನ್ನೇ ಕುಗ್ಗಿಸುತ್ತಿದೆ. ಈ ಸ್ಥಿತಿಯಲ್ಲೂ ಪಾಲಕರು ಮಕ್ಕಳನ್ನ ಕಳಿಸುತ್ತಿದ್ದಾರೆ ಎಂಬುದು ಅವರ ಅನಿವಾರ್ಯತೆ. ಆದರೆ ಮಕ್ಕಳ ಜೀವಕ್ಕೆ ಯಾರು ಹೊಣೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಇಲ್ಲಿ ಫಸ್ಟ್ ವಾರ್ಡ್ ನಾಗರೆಡ್ಡಿ ಬಡಾವಣೆ ಫಸ್ಟ್ ವಾರ್ಡ್. ಇದು ಸರ್ಕಾರಿ ಶಾಲೆ. 2007ರಲ್ಲಿ ಪ್ರಾರಂಭ ಆಗಿರಲಿಲ್ಲ, ಇದಾಗಿತ್ತು. ಅವಾಗಿಂದ ಮತ್ತೆ ನಮ್ಗೆ ರೂಮ್ ಎರಡೆರಡು ಇತ್ತು ಅಂದ್ಬಿಟ್ಟು ಒಂದು ಇದು ಮಾಡಿಕೊಟ್ಟಿದ್ರು. ಬಟ್ ಇಲ್ಲಿ ಸ್ಕೂಲಲ್ಲಿ ಜಾಸ್ತಿ ನಾವು ಹುಡುಗರು ಓದ್ತಾಯಿದ್ರು. ಆಗ ಚೆನ್ನಾಗಿದ್ದಾಗ ಎಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು. ಬಟ್ ಈಗ ಸಂಖ್ಯೆ ಕಮ್ಮಿ ಆಗಿದೆ. ಯಾವುದರಿಂದ ಅಂದರೆ ಶಾಲಾ ಇದು ಸರಿ ಇಲ್ಲ. ಎಲ್ಲ ಕೊಠಡಿ ಎಲ್ಲ ಬಿದ್ದು ಸಿಮೆಂಟ್ ಎಲ್ಲ ಹುಡುಗರ ಮೇಲೆ ಬೀಳೋ ಒಂದು 2-3 ಸತಿ ಆಗಿದೆ. ನಾವು ಇದನ್ನು ಬಿ ಒ ಆಫೀಸ್ನಂಗೂ ತೊಗೊಂಡೋಗಿದ್ವಿ. 1-2-3 ಸರಿ ಕಂಪ್ಲೇಂಟ್ ಮಾಡಿದ್ವಿ. ಮತ್ತು ಕಾಂಪೌಂಡು ಇದೆಲ್ಲ ನಾವು ನೋಡಿ ಎಲ್ಲ ಇದು ಮಾಡಿದ್ರು ಯಾರೂ ಹಿಡಿಸ್ಕೊಳ್ತಾ ಇಲ್ಲ. ಆದ್ದರಿಂದ ಇಲ್ಲಿ ನಮ್ಮ ಸ್ಕೂಲ್ ಪೋಷಕರು ಸಹ ಸೇರಿಸೋದಕ್ಕೆ ಭಯ ಬೀಳ್ತಾರೆ. ಇಲ್ಲಾಂದರೆ ಇದು ಸಂಖ್ಯೆನೂ ಕಮ್ಮಿ ಆಗಿಬಿಟ್ಟಿದೆ. ನಾವು ಇಲ್ಲೇ ಓದಿ ನಮ್ಮ ಹುಡುಗರು ಓದಬೇಕು ಅನ್ನೋ ಆಸೆ ನಮ್ಮದು. ಯಾಕಂದರೆ ನಮ್ಮ ಊರಲ್ಲಿರೋ ಇದೊಂದರಿಂದ ಆದರೆ ಯಾರೂ ಹಿಡಿಸ್ಕೊಳ್ತಾ ಇಲ್ಲ. ಇದನ್ನೇನಾದರೂ ಮಾಡಿ ಸ್ವಲ್ಪ ಮುಂದೆ ಇದು ಮಾಡಿದ್ವಿ. ಕಾಂಪೌಂಡ್ ಎಲ್ಲ ಹೋಗಿದೆ. ಮತ್ತು ತುಂಬ ಒಂದು ಗಿಡದಿಂದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಆ ಗಿಡದಿಂದ ಎಲ್ಲ ನೀರಿದ್ದು ಎಲ್ಲ ಹೋಗಿದೆ. ಬೇಕಾದ್ರೆ ಎಲ್ಲ ತಗೊಂಡು ನೋಡಿ ಎಲ್ಲ ಈ ಥರ ಕಂಪ್ಲೇಂಟ್ ಮಾಡಿದ್ರು ಸರಿನೂ ಹಿಡಿಸ್ಕೊಂಡಿಲ್ಲ. ಮತ್ತು ತುಂಬ ಇಲ್ಲಿ ಹುಡುಗರು ಜಾಸ್ತಿ ಕಾಂಪೌಂಡ್ ಎಲ್ಲ ಬಿಟ್ಬಿಡೋದಲ್ಲಿ ಯಾರು ಮಾಡ್ತಾರೆ. ಕಾಂಪೌಂಡ್ ಅಂದು ಸರಿಯೇ ಇಲ್ಲ. ಯಾರು ಸಿಕ್ಕರೆ ಸ್ಕೂಲಲ್ಲಿ ಒಳಗಡೆ ಬರೋದು, ಸೇಫ್ಟಿ ಇಲ್ಲ ಹಂಗೆ ಹುಡುಗರಿಗೆ ಎಲ್ಲ ಈ ಥರ ಆಗಿದೆ. ಇದನ್ನು ಸ್ವಲ್ಪ ಗಮನಕ್ಕೆ ತರಬೇಕು ಅಂತ ಎಲ್ಲ ಇದು ಮಾಡ್ತಾರೆ. ತಮ್ಮ ಹೆಸರು ಸರ್? ನನ್ನ ಹೆಸರು ನಸುರ್ಲಾ. ಏನಾದರೂ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಾರಾ? ಕಾದು ನೋಡಬೇಕಾಗಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಕೊನೆಗೂ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ಕೆಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಟ್ಟಿದೆ. ಈ ಕುರಿತು ಘೋಷಣೆಯಾಗುತ್ತಿದ್ದಂತೆ ರೈತರು ಸಂಭ್ರಮಾಚರಣೆ ನಡೆಸಿದ್ದಾರೆ. ದೇವನಹಳ್ಳಿ ತಾಲೂಕು
ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ 13 ಗ್ರಾಮಗಳ 1777 ಎಕರೆ ಭೂ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಅನ್ನು ಸರ್ಕಾರ ಹೊರಡಿಸಿತ್ತು. ಇದರ ವಿರುದ್ಧ ರೈತರು, ರೈತಪರ ಸಂಘಟನೆಗಳು ಸೇರಿದಂತೆ ಹಲವು ಹೋರಾಟಗಾರರು, ಸಂಘಟನೆಗಳು ರೈತರ ಪರವಾಗಿ ಗಟ್ಟಿ ನಿಲುವನ್ನು ತಳೆದಿದ್ದರು. 1198 ದಿನಗಳ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ ನೋಟಿಫಿಕೇಶನ್ ಅನ್ನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಬೆಂಗಳೂರಿನಿಂದ ದೇವನಹಳ್ಳಿಗೆ ಆಗಮಿಸಿದ ರೈತರು ಹಾಗೂ ರೈತ ಮುಖಂಡರು ಕೆಂಪೇಗೌಡ ಸರ್ಕಲ್ನಲ್ಲಿ ರೈತ ಕ್ರಾಂತಿ ಗೀತೆಗಳನ್ನು ಹಾಡಿದರು. ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಮತ್ತು ಟಿಪ್ಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ದಾರೆ. ಮಾಧ್ಯಮಗೋಷ್ಠಿ ನಡೆಸುವ ಮೂಲಕ ರೈತ ಮುಖಂಡರು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. 1200 ದಿನಗಳಿಂದ ನಡೆದಂತ ಈ ಹೋರಾಟ ಏನಿದೆ ಅತಿ ಸಣ್ಣ ರೈತರು ಮತ್ತು ಏನು ತಾಯಂದಿರು ಕಟ್ಟಿರುವಂತ ಹೋರಾಟ ಇದು. ಬಹಳ ಗಟ್ಟಿಯಾಗಿ, ಅಹಿಂಸಾತ್ಮಕವಾಗಿ ಮತ್ತು ಸಹನೆಯಿಂದ ಮಾಡ್ಕೊಂಡು ಬಂದಂತ ಹೋರಾಟ. ಆ ಹೋರಾಟಕ್ಕೆ ಏನು ಸಂಯುಕ್ತ ಹೋರಾಟ ಕರ್ನಾಟಕ, ದಲಿತ, ರೈತ, ಕಾರ್ಮಿಕ ಸಂಘಟನೆಗಳ ಒಂದು ಬಲ ಸಿಕ್ತು. ಜೊತೆಗೆ ರಾಷ್ಟ್ರವ್ಯಾಪಿ ಸಂಘಟನೆಗಳ ಬಲ ಸಿಕ್ತು. ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕರುಗಳು ಬಂದಿದ್ರು. ಜೊತೆಗೆ ಈ ನಾಡಿನ ಕಲಾವಿದರು, ಬರಹಗಾರರು ಎಲ್ಲರ ಒಂದು ಬೆಂಬಲ ಸಿಕ್ತು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಚಳುವಳಿಯ ಏನು ನೆಲೆಯಿಂದನೇ ಬಂದಿರೋ ಕಾರಣಕ್ಕಾಗಿ ಚಳುವಳಿಯ ಒತ್ತಾಯವನ್ನ ಪುರಸ್ಕರಿಸಿ ಇವತ್ತು ಸಂಪೂರ್ಣ ಏನು ಡಿನೋಟಿಫಿಕೇಶನ್ ಮಾಡ್ತಾ ಇದೀವಿ. ಸಂಪೂರ್ಣ ಅಧಿಸೂಚನೆಯನ್ನ ಕೈ ಬಿಡ್ತಾ ಇದೀವಿ 1777 ಎಕರೆನೂ ಕೂಡ. ಜೊತೆಗೆ ಯಾರು ಮುಂದೆ ಬಂದು ಕೊಡ್ತಾರೋ ಅವ್ರದನ್ನ ನಾವು ತಗೊಳ್ಬಹುದು ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಇದು ಬಂಡವಾಳಶಾಹಿಗಳ ಒಂದು ಒತ್ತಡ ಏನಿತ್ತು ಅದೇನು ಕಡಿಮೆ ಇರ್ಲಿಲ್ಲ. ನಿನ್ನೆ ತನಕನೂ ಆತಂಕನೇ ಇತ್ತು. ನಿನ್ನೆ ತನಕನೂ ಸರ್ಕಾರದ ಧೋರಣೆಯ ಬಗ್ಗೆ ನಮ್ಗೆ ಅನುಮಾನಗಳೇ ಇತ್ತು. ಆದ್ರೆ ಇವತ್ತು ಏನು ಈ ಸಿಹಿ ಸುದ್ದಿ ಸಿಕ್ಕಿದೆ, ಇದು ಇಲ್ಲಿಯ ರೈತರ ಒಂದು ಒಗ್ಗಟ್ಟಿಗೆ ಸಿಕ್ಕಿರುವಂತ ಜಯ. ದೇವನಹಳ್ಳಿ ಚನ್ನರಾಯಪಟ್ಟಣ ಹೋಬಳಿ 13 ಜನರ ಹೋರಾಟ ಇವತ್ತು ಭಾರತ ದೇಶದ ಹೋರಾಟದ ಇತಿಹಾಸಕ್ಕೆ ದಾಖಲಾಗಿದೆ. ಇವತ್ತು ಹೋರಾಟಕ್ಕೆ ಮಣಿದು ಸರ್ಕಾರ ಬಲಾತ್ಕಾರವಾಗಿ ಸ್ವಾಧೀನಪಡಿಸಕ್ಕೆ ಹೋಗಿದ್ದ ಭೂಮಿನ ಕೈ ಬಿಡ್ತಿ ತಪ್ಪಿದೆ. ಈ ಹೋರಾಟದ ಸಂಪೂರ್ಣ ಅರ್ಪಣೆ 13 ಹಳ್ಳಿಯ ಜನತೆ ಸೇರಿದ್ದು ಅಂತ ನಾವು ಮೊದಲಿಗೆ ಅರ್ಪಿಸಕ್ಕೆ ಇಷ್ಟಪಡ್ತಿದ್ವಿ. ಇದು ಸುಲಭದ ಹೋರಾಟ ಆಗಿರಲಿಲ್ಲ. 13 ಹಳ್ಳಿಯವರು ಎಷ್ಟು ನೋವುಗಳನ್ನು ತಿಂದಿದ್ದಾರೆ, ಯಾರ ಹತ್ರ ತರಕಾರಿಯಾಗಿ ಬೇಡಿದ್ದಾರೆ, ಮತ್ತು ಕೊನೆಗೆ ಹೆಂಗ್ ನಿರಾಶೆ ಆಗಿದ್ರು. ಆದ್ರೂ ಕೂಡ ಸರ್ಕಾರ ಫೈನಲ್ ನೋಟಿಫಿಕೇಶನ್ ಓಡಿಸಿದಾಗ ಅಂತ ಟೈಮಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಅವ್ರ ಒತ್ತಾಸೆ ನಿಂತು ದೇವನಹಳ್ಳಿಯಲ್ಲಿ ಚಳವಳಿಯನ್ನ ಘೋಷಣೆ ಮಾಡೋದು. ನಾವು ದೇವನಹಳ್ಳಿ ಚಲವನ್ನು ಕೂಡ 25 ಯಶಸ್ವಿಯಾಗಿ ನಡೆಸಿತು. ಈಗ ನಾಗೇಂದ್ರ ಸರ್ ಅವರು ಹೇಳಿದಾಗ 3 ವರ್ಷಗಳ ಸತತ ಪರಿಶ್ರಮ ಏನಿದೆ 13 ಹಳ್ಳಿಯ ರೈತರು ಅವರ ಕುಟುಂಬದ ಸ್ವಂತ ಬದುಕನ್ನ ಬಿಟ್ಟು ಅವರು ಒಂದು ಮಾದರಿ ಚಳವಳಿಯನ್ನ ನಡೆಸಿದಂತ ಒಂದು ಪ್ರತಿಫಲ. ಮತ್ತೆ ಸಂಯುಕ್ತ ಹೋರಾಟ ಕರ್ನಾಟಕನೂ ಕೂಡ ಈ ಒಂದು ಹೋರಾಟವನ್ನ ರಾಜ್ಯವ್ಯಾಪಿಯಾಗಿ ದೇಶ ಮಟ್ಟದಲ್ಲಿ ಒಂದು ಪ್ರತಿಷ್ಠೆಯ ಪ್ರಶ್ನೆಯನ್ನಾಗಿ ಇದನ್ನ ಪರಿವರ್ತನೆ ಮಾಡಿದ್ದು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕ ಸರ್ಕಾರ ನಮ್ಮ ಪರವಾದಂತ ತೀರ್ಪನ್ನ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ಅವರ ರಾಜಕೀಯ ಭವಿಷ್ಯತ್తుಗಳು ಕೂಡ ಒಂದು ರೀತಿಯ ಏನೊಂದು ಸವಾಲ್ ಅನ್ನುವ ರೀತಿಯ ಒಂದು ವಾತಾವರಣ ಬೆಳೆದದ್ದು. ಮತ್ತು ಇದೆರಡನ್ನೂ ಕೂಡ ಪರಿಶೀಲನೆ ಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಒಳ್ಳೆಯ ಒಂದು ತೀರ್ಮಾನವನ್ನ ಪ್ರಕಟ ಮಾಡಿ ಇವತ್ತು ಅವರಿಗೆ ಜನಪರವಾದಂತ ಒಂದು ಧೋರಣೆ ಏನಿದೆ ಅಥವಾ ಅವರ ಫೋರ್ಸ್ ಏನಿದೆ ಅದನ್ನ ಇವತ್ತು ಅವರು ಉಪಯೋಗ ಮಾಡಿ ಈ ಜನಪರ ಚಳವಳಿಗಳಿಗೆ ಕೊಟ್ಟಿರುವಂತ ಒಂದು ಏನು ಒಪ್ಪಿರುವಂತ ಒಂದು ಅಂಶ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ ಇದು ಒಟ್ಟು ನಮ್ಮ ರಾಜ್ಯದ ಚನ್ನರಾಯಪಟ್ಟಣದ ರೈತರ ಹೋರಾಟದ ಗೆಲುವು ಅನ್ನುವಂಥದ್ದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಧುಚಂದ್ರ, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ
ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಆರೈಕೆ ನಿಮ್ಮೆಲ್ಲರ ನಂಬಿಕೆ. ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜೆತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಎಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಎಲ್ಲಾ ತರಹದ ದಿನಸಿ ಮತ್ತು ಗೃಹೋಪಯೋಗಿ ವಸ್ತುಗಳು ಪ್ರತಿನಿತ್ಯ 7% 70% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಉಚಿತ ಹೋಮ್ ಡೆಲಿವರಿ ಸಹ ಲಭ್ಯ. ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ. ಬಿಗ್ ಡೇ ಹೈಪರ್ ಮಾರ್ಕೆಟ್, ಸ್ಥಳ ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884469881. Another number 8884469882. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಅಂಗನವಾಡಿ ಕಾರ್ಯಕರ್ತರನ್ನು ಚುನಾವಣಾ ಕಾರ್ಯಗಳಿಗೆ ಅಂದ್ರೆ ಬೂತ್ ಮಟ್ಟದ ಅಧಿಕಾರಿಯಾಗಿ ನೇಮಕ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದರು.
ಶಿಡ್ಲಘಟ್ಟ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರನ್ನ ಚುನಾವಣಾ ಕಾರ್ಯಗಳಿಗೆ ಅಂದರೆ ಬೂತ್ ಮಟ್ಟದ ಅಧಿಕಾರಿಯಾಗಿ ನೇಮಕ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಶಿಡ್ಲಘಟ್ಟ ತಾಲೂಕು ಸಮಿತಿಯ ಪದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಪ್ರತ್ಯೇಕ ಮನವಿ ಸಲ್ಲಿಸಿದ್ದಾರೆ. ಮೊದಲಿಗೆ ತಾಲೂಕು ದಂಡಾಧಿಕಾರಿ ಗಗನ ಸಿಂಧು ಅವರನ್ನ ಭೇಟಿ ಮಾಡಿದ ಅಂಗನವಾಡಿ ಕಾರ್ಯಕರ್ತೆಯರು ಇಲಾಖೆಯ ಆದೇಶದ ಅನ್ವಯ ಅನ್ಯ ಇಲಾಖೆಯ ಸೇವೆಗಳನ್ನು ಮಾಡಬಾರದು ಎಂದು ನಿರ್ದೇಶನ ನೀಡಲಾಗಿದೆ. ಜೊತೆಗೆ ಬಿಎಲ್ಒಗಳನ್ನ ನೇಮಕಾತಿ ಮಾಡುವಾಗ ಗ್ರೂಪ್ ಸಿ ದರ್ಜೆಯ ನೌಕರರನ್ನ ನೇಮಕ ಮಾಡಬೇಕು ಎಂದು ಆದೇಶ ಹೊರಡಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರನ್ನ ನೇಮಕ ಮಾಡಿದ್ದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ. ಸರ್, ಇವತ್ತು ಅಂಗನವಾಡಿ ನೌಕರ ಸಂಘಟನೆಯಿಂದ ನಾವು ಬಿಎಲ್ಒ ಕೆಲಸ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತು ಲೆಟರನ್ನು ನಮ್ಮ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ, ಇವತ್ತು ICDS ಯೋಜನೆ ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂತಂದರೆ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಮಾಡುವಂಥದ್ದು ಮುಖ್ಯವಾಗಿರುವಂಥ ಉದ್ದೇಶ ಆಗಿದೆ. ಮತ್ತು ಶಾಲಾ ಪೂರ್ವ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥದ್ದು ಕೂಡ ಮುಖ್ಯವಾಗಿರುವಂಥ ಉದ್ದೇಶ ಆಗಿದೆ. ಇವತ್ತು ಅದನ್ನು ಬಿಟ್ಟು ಉಳಿದ ಎಲ್ಲ ಕೆಲಸಗಳನ್ನು ಕೂಡ ಇವತ್ತು ನಮ್ಮ ಇಲಾಖೆಯವರು ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಮಾಡಿಸ್ತಾ ಇರೋದ್ರಿಂದ ಅಂಗನವಾಡಿಗಳಲ್ಲಿ ಮಕ್ಕಳಿಲ್ಲದೆ ಇದೆಲ್ಲ ಕೂಡ ಕಾನ್ವೆಂಟ್ಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ಅಂಗನವಾಡಿ ಸೆಂಟರ್ಗಳಿಗೆ ಬಂದಿದೆ. ಇವತ್ತು BLO ಕೆಲಸ ಇವತ್ತು ಸುಮಾರು ಜನಕ್ಕೆ ಆರೋಗ್ಯದ ಸಮಸ್ಯೆ ಇದೆ. ಮತ್ತು ಸುಮಾರು ಸೆಂಟರ್ಗಳಲ್ಲಿ ಇವತ್ತು ಹೆಲ್ಪರ್ಸ್ ಇಲ್ಲ, ಸಹಾಯಕಿಯರಿಲ್ಲ. ಇವತ್ತು ಯಾವಾಗಂದ್ರೆ ಆವಾಗ ಸಭೆ ಕರೀತಾರೆ ಇಲ್ಲಿ, ಮತ್ತೆ BLO ಕೆಲಸ ಮಾಡಕ್ಕೆ ಹೋಗ್ಬೇಕಾಗ್ತದೆ. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಬಿಟ್ಟು ಇವತ್ತು ಇವರು ಊರಿಂದ ಹೋಗುವಂಥದ್ದಾದ್ರೆ ನಾಳೆ ದಿನ ಸಮಸ್ಯೆ ಆದರೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳಿಗೆ ಜವಾಬ್ದಾರಿ ಯಾರು ಅಂತ ಅಂದ್ಬಿಟ್ಟು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ನಮ್ಮ ಇಲಾಖೆಯಿಂದ ಒಂದು ಆದೇಶ ಇದೆ, ಏನಂತಂದ್ರೆ ಅಂಗನವಾಡಿ ವರ್ಕರ್ಸ್ ICDS ಯೋಜನೆ ಮುಖ್ಯ ಉದ್ದೇಶಗಳನ್ನ ಜಾರಿ ಮಾಡಬೇಕು, ಮತ್ತೆ ಹೆಚ್ಚುವರಿ ಕೆಲಸಗಳನ್ನ ಮಾಡಬಾರ್ದು ಅಂತ ಆದೇಶ ಇದ್ರೂ ಕೂಡ ಇವತ್ತು ಇಡೀ ತಾಲೂಕಿನ ಎಲ್ಲ ವರ್ಕರ್ಸ್ ಅನ್ನು 235 ಜನ ಇವತ್ತು BLO ಕೆಲಸಕ್ಕೆ ನಿಯೋಜನೆ ಮಾಡಿದ್ದಾರೆ. ಅದರಿಂದ ದಯವಿಟ್ಟು ಈಗ ಆದೇಶ ಕೂಡ ಒಂದಿದೆ, ಏನಂತಂದ್ರೆ ಸಿ ಮತ್ತು ಡಿ ಗ್ರೂಪ್ ನೌಕರರನ್ನ ಈ BLO ಕೆಲಸಕ್ಕೆ ಆಯೋಜನೆ ಮಾಡಬೇಕು ಅಂತಿದೆ. ಆದ್ರೆ ಅದನ್ನು ಬಿಟ್ಟು ಇವತ್ತು ಎಲ್ಲ ಅಂಗನವಾಡಿ ವರ್ಕರ್ ಅನ್ನು ಕೂಡ ನಿಯೋಜನೆ ಮಾಡುವಂಥದ್ದು ಸರಿಯಲ್ಲ. ಎಲ್ಲಿ ತುಂಬಾ ರೇರ್ ಆಗಿ ಅಕಸ್ಮಾತ್ ಇಲ್ಲೇ ಇಲ್ಲ ಅಂತ ಕಡೆ ಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ಇವತ್ತು ಎಲ್ಲರನ್ನೂ ಕೂಡ ನಿಯೋಜನೆ ಮಾಡಿರೋದನ್ನ ನಾವು ಖಂಡನೆ ಮಾಡ್ತಾ ಇದ್ದೀವಿ. ಆದ್ರಿಂದ ದಯವಿಟ್ಟು ಈ ಕೊಟ್ಟಿರುವಂತ ಆದೇಶಗಳನ್ನ ವಾಪಸ್ ಪಡಿಬೇಕು. ಸುಮಾರು ಜನ ಹೆಲ್ಪರ್ಸ್ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರದ್ದೆಲ್ಲ ಕೂಡ ಕೂಡಲೇ ವಾಪಸ್ ಪಡಿಬೇಕು. ಅಂಗನವಾಡಿ ಕಾರ್ಯಕರ್ತರ ಮನವಿಯನ್ನ ಆಲಿಸಿದ ತಾಲೂಕು ದಂಡಾಧಿಕಾರಿಗಳು ಬೂತ್ ಮಟ್ಟದ ಅಧಿಕಾರಿಗಳನ್ನಾಗಿ ನೇಮಕ ಮಾಡುವುದು ಅಥವಾ ರದ್ದು ಮಾಡುವುದು ಅಧಿಕಾರ ನನಗೆ ಇಲ್ಲ. ಚುನಾವಣಾ ಆಯೋಗದ ನಿರ್ದೇಶನದಂತೆ ನೇಮಕಾತಿ ಆಗಿರುತ್ತದೆ. ತಮ್ಮ ಸಮಸ್ಯೆಗಳು ಮತ್ತು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸುತ್ತೇನೆ. ಮೊದಲು ತಾವು ತರಬೇತಿಗಾಗಿ ಹಾಜರಾಗಿ ಆನಂತರ ತಮ್ಮ ಸಮಸ್ಯೆಗಳ ಕುರಿತು ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇವೆ. ಯಾರಾದರೂ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಅದರ ಬಗ್ಗೆ ಸಮಗ್ರವಾಗಿ ಮಾಹಿತಿ ನೀಡುವಂತೆ ಸೂಚಿಸಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ. ಶಿಕ್ಷಣಕ್ಕೆ ನಾನು ಈಗ ಇವತ್ತು ಇಲ್ಲಿ ಸಭೆ ಕರೆದಿದ್ದೀರಾ, ನೀವು ಹೇಳಿರೋದನ್ನ ನಾನು ಗಮನಕ್ಕೆ ತರ್ತೀನಿ. ಈಗ ಟ್ರೈನಿಂಗ್ ದಯವಿಟ್ಟು ಎಲ್ಲರೂ ಅಟೆಂಡ್ ಮಾಡಿ. ಬಟ್ ನಿಮ್ಮನ್ನು ಚೇಂಜ್ ಮಾಡೋ ಅಧಿಕಾರ ನನಗೂ ಇಲ್ಲ, ಮಾಡಬಾರ್ದು ಅಂತ. ಆಮೇಲೆ ನಮ್ಮ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೆವಿನ್ಯೂ ಸೆಕ್ರೆಟರಿ ಅವರು ಕಳಿಸಿದ್ದಾರೆ ಇದ್ರ ಬಗ್ಗೆ ಏನು ಮಾಡ್ಬೋದು ನಾವು ಅಂತ. ಅದರಿಂದ ಅಟೆಂಡ್ ಮಾಡಿ, ಏನಾಗುತ್ತೆ ನೋಡೋಣ. ಇದಾದ್ಮೇಲೆ ಆದೇಶ ಮಾಡಿದ್ದಾರೆ ನಮ್ಮ ಇಲಾಖೆಯಿಂದ ಕೂಡ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕು ಅಂಗನವಾಡಿ ನೌಕರರ ಸಂಘದ ಅಧ್ಯಕ್ಷೆ ಅಶ್ವಥಮ್ಮ, ಮಾಜಿ ಅಧ್ಯಕ್ಷೆ ಸುನಂದಮ್ಮ, ಪ್ರಧಾನ ಕಾರ್ಯದರ್ಶಿ ಭಾಗ್ಯಮ್ಮ, ಉಪಾಧ್ಯಕ್ಷೆ ರತ್ನಮ್ಮ, ಸುಚಿತ್ರ ಮತ್ತಿತರರು ಹಾಜರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಶಾಲೆಯ ರಸ್ತೆ ಮಾಯ ಎಂದು MMTV ವರದಿಯನ್ನು ಬಿತ್ತರಿಸಿತ್ತು. ವರದಿಗೆ ಎಚ್ಚೆತ್ತ ತಾಲೂಕು ಆಡಳಿತ ಶಾಲೆಗೆ ತಾತ್ಕಾಲಿಕ ರಸ್ತೆ ನಿರ್ಮಿಸಿಕೊಟ್ಟಿದೆ. ಈ ಕುರಿತು ಒಂದು ವರದಿ.
ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಆದರ್ಶ ಶಾಲೆಗೆ ಹೋಗಲು ಸಮರ್ಪಕ ರಸ್ತೆ ಇಲ್ಲದ ಸಮಸ್ಯೆಯನ್ನ ಎಂಎಂಟಿವಿ ವಾಹಿನಿಯಲ್ಲಿ ವರದಿಯ ರೂಪದಲ್ಲಿ ಬೆಳಕಿಗೆ ತಂದಿತ್ತು. ವರದಿಗೆ ಎಚ್ಚೆತ್ತ ತಾಲೂಕು ಆಡಳಿತ ತಾತ್ಕಾಲಿಕ ರಸ್ತೆಯನ್ನ ಸರ್ಕಾರಿ ಪಾಲಿಟೆಕ್ನಿಕ್ ಮುಂಭಾಗ ನಿರ್ಮಿಸಿಕೊಡಲು ಮುಂದಾಗಿದೆ. ಇದೇ ವೇಳೆ ಆದರ್ಶ ಶಾಲೆಯ ಪ್ರಾಂಶುಪಾಲರಾದ ಗಂಗಾಂಬಿಕಾ ಮಾತನಾಡಿ, ಸೋಮವಾರ ದಿನ ಶಾಲೆಗೆ ಹೋಗಿ ಬರಲು ರಸ್ತೆ ಇಲ್ಲದ ಕಾರಣ ತಹಸೀಲ್ದಾರ್ ಅವರ ಗಮನಕ್ಕೆ ತರಲಾಯಿತು. ಅದೇ ರೀತಿ ಬೆಳಿಗ್ಗೆ ಜೆಸಿಬಿ ಮೂಲಕ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಾತ್ಕಾಲಿಕ ರಸ್ತೆ ಕಲ್ಪಿಸಿ ಕೊಡುತ್ತಿದ್ದಾರೆ. ಸರ್ವೆ ಮಾಡಿಸಿ ವ್ಯವಸ್ಥಿತವಾಗಿ ಸೂಕ್ತ ರಸ್ತೆ ಕಲ್ಪಿಸಿ ಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಮೇಡಮ್, ಇವತ್ತಿನ ದಿನ ಬೆಳಗ್ಗೆ ತಹಸೀಲ್ದಾರ್ ಇಲ್ಲಿ ಬಂದು ಏನು ವಿಸಿಟ್ ಮಾಡಿದ್ರು, ಏನಕ್ಕೋಸ್ಕರ ಬಂದಿದ್ರು? ನಿನ್ನೆ ಆದಂತಹ ಪ್ರಾಬ್ಲಮ್ಗಳನ್ನು ನಾವು ತಹಸೀಲ್ದಾರ್ ಮುಂದೆ ಇಟ್ಟಾಗ ಅವರು ಬೆಳಗ್ಗೆನೆ ಬಂದು ಎಲ್ಲವನ್ನೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅದೇ ರೂಪದಲ್ಲಿ 8 ಗಂಟೆಗೆ ಪಾಪ ಕೆಲಸದವ್ರನ್ನ ಕಳಿಸಿದ್ದಾರೆ. ಈಗ ಅವರು ಕೂಡ ಬಂದಿದ್ದರು, ಖುದ್ದಾಗಿ ಬಂದು ವೀಕ್ಷಣೆಯನ್ನು ಮಾಡಿದ್ದಾರೆ. ನಮಗೆ ತಾತ್ಕಾಲಿಕವಾದ ರೋಡನ್ನು ಸಿದ್ಧಪಡಿಸಿ ಕೊಟ್ಟಿದ್ದಾರೆ. ತದನಂತರ ಸರ್ವೆ ಮಾಡಿ ನಮಗೆ ಎಲ್ಲಿ ಬರಬೇಕು ಅಲ್ಲಿ ಪರ್ಮನೆಂಟ್ ರೋಡನ್ನು ಮಾಡಿಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ. ಇಷ್ಟು ದಿನ ಆದಮೇಲೆ ಇವಾಗ ಒಂದು ರಸ್ತೆ ಕಲ್ಪಿಸ್ತಾ ಇದ್ದಾರೆ ಮೇಡಮ್, ಇದಕ್ಕೆ ಏನು ಹೇಳ್ತೀರಾ ಏನು ಅಂತ? ಸರ್, ಇಷ್ಟು ದಿನ ಅಂತ ಹೇಳಿದ್ರೆ ಇವಾಗ ಯಾವುದೋ ಒಂದು ಪ್ರೈವೇಟ್ ಲ್ಯಾಂಡಲ್ಲಿ ಇದ್ವಿ, ನಮ್ಮದೇ ಆದ ಒಂದು ರೋಡ್ ಸಿಗ್ತಾ ಇದೆ, ಜೊತೆಗೆ ಮಕ್ಕಳಿಗೆ ಸೇಫ್ಟಿ ಆದ ರೋಡ್ ಸಿಗುತ್ತೆ. ಹೆಣ್ಣು ಮಕ್ಕಳು ಜಾಸ್ತಿ ಇರೋದ್ರಿಂದ ಅವ್ರಿಗೂ ಕೂಡ ಸೇಫ್ ಆಗಿ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಖುಷಿಯಾದ ಮಾತುಗಳನ್ನು ಹೇಳ್ತೀವಿ. ಅಂದರೆ ಇವಾಗ ಪರ್ಮನೆಂಟ್ ರಸ್ತೆ ಯಾವಾಗ ಕೊಡ್ತಾರೆ ಏನು ಅಂತ? ಅದನ್ನು ಸೂನ್ ಅಂದರೆ ಸ್ವಲ್ಪ ದಿನಗಳಲ್ಲೇ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ನೆಕ್ಸ್ಟ್ ನಮಗೆ ತಾತ್ಕಾಲಿಕವಾಗಿದೆ, ತದನಂತರ ಅದ್ರ ಕಡೆಗೂ ಮತ್ತೆ ಹೋಗಿ ಮನವಿ ಮಾಡಿಕೊಂಡು ಅದನ್ನು ಮಾಡಿಸೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ಅಲ್ಲ, ಮನವಿಯಲ್ಲೇ ಇರ್ತೀರಾ, ನೀವೇನು ಓಡಾಡಿ ಮಾಡಿಸ್ತೀರಾ? ಇಲ್ಲ ಸರ್, ಖಂಡಿತ. ಈಗ ನಿನ್ನೆ ಓಡಾಡಿರೋದಕ್ಕೆ ಇವತ್ತು ಇಷ್ಟ ಆಗಿದೆ ಸರ್. ನಿನ್ನೆಲ್ಲ ಓಡಾಡಿ ನಾವೆಲ್ಲ ಕಷ್ಟಪಟ್ಟಿದ್ದಕ್ಕೆ ಇವತ್ತು ನಮಗೊಂದು ತಾತ್ಕಾಲಿಕ ರೋಡ್ ಸಿಕ್ಕಿದೆ. ಈ ಮುಂದಿನ ದಿನಗಳಲ್ಲಿ ಇದೇ ಪ್ರಯತ್ನ ಮಾಡಿದ್ರೆ ಖಂಡಿತ ನಮಗೆ ಪರ್ಮನೆಂಟ್ ರೋಡ್ ಕೂಡ ಸಿಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ನಮ್ಮ ಹೆಸರು ಮೇಡಮ್? ಸರ್, ಗಂಗಾಂಬಿಕಾ ಎಲ್ಸಿ, ಆದರ್ಶ ಇನ್ಚಾರ್ಜ್ ಟೀಚರ್. ಅದೇನೇ ಇರಲಿ, ವಿದ್ಯಾರ್ಥಿಗಳೇ ಮುಂದಿನ ಭವಿಷ್ಯ ಎಂಬ ಮಾತು ಸತ್ಯವಾಗಬೇಕಾದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅಡ್ಡಿಯಾಗದಂತೆ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ರಸ್ತೆ ಒಂದೇ ಅಲ್ಲದೆ ಅಲ್ಲಿ ಓದುವ ಮಕ್ಕಳಿಗೆ ಬೇಕಾದಂತಹ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕೆಂಬುದು ಪೋಷಕರ ಮಾತಾಗಿದೆ. ಇದೇ ವೇಳೆ ತಹಸೀಲ್ದಾರ್ ಅರವಿಂದ್ ಕೆಎಂ, ರಾಜಸ್ವ ನಿರೀಕ್ಷಕರಾದ ಖಾದರ್, ಆದರ್ಶ ಶಾಲೆಯ ಶಿಕ್ಷಕರು ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ಶಿಕ್ಷಕರು ಮುಂತಾದವರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಕೆವಿ ಕಾಲೇಜ್ ಆಫ್ ಫಾರ್ಮಸಿ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಡಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ತರಬೇತಿ ಅವಧಿ 2 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಇರುತ್ತದೆ. ಬಿ ಫಾರ್ಮಾ ಕನಿಷ್ಠ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಪಿಸಿಎಂಬಿ, ಪಿಸಿಎಂಸಿಎಸ್, ಪಿಸಿಬಿ, ಪಿಸಿಎಂ ತರಬೇತಿ ಅವಧಿ 4 ವರ್ಷಗಳು. ವಿವಿಧ ವಲಯಗಳಲ್ಲಿ ಉದ್ಯೋಗಾವಕಾಶಗಳು ಅಧಿಕವಾಗಿರುತ್ತದೆ. ಲ್ಯಾಟ್ರಲ್ ಎಂಟ್ರಿ ಡಿ ಫಾರ್ಮಾ ಪಾಸಾದ ವಿದ್ಯಾರ್ಥಿಗಳು ನೇರವಾಗಿ 2ನೇ ವರ್ಷದ ಬಿ ಫಾರ್ಮಾಗೆ ದಾಖಲಾಗಬಹುದು. ಕ್ಯಾಂಪಸ್ ಸೆಲೆಕ್ಷನ್, ವಿದ್ಯಾರ್ಥಿ ವೇತನ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೆವಿ ನವೀನ್ ಕಿರಣ್ ರವರು ಆರೋಗ್ಯ ಶಿಬಿರ, ರಕ್ತದಾನ ಶಿಬಿರ ಏರ್ಪಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಕುರಿತು ಅರಿವು ಮೂಡಿಸಲಾಗುವುದು. ಎಂಎಸ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸ್ಟಡೀಸ್, ಸ್ಥಳ ನವರತ್ನ ಅಗ್ರಹಾರ, ಸಾದಹಳ್ಳಿ ಗೇಟ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ತಿರ, ಬೆಂಗಳೂರು. ಎಂಎಸ್ ಡಿಗ್ರಿ ಕಾಲೇಜ್ 2025-26ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್ BCA, BCom, BBA. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ. 95%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ನಮ್ಮಲ್ಲಿ ಪರಿಣಿತ ಶಿಕ್ಷಕರಿಂದ ಉತ್ತಮ ಕಲಿಕಾ ವಾತಾವರಣ, ಸಾಂಸ್ಕೃತಿಕ, ಕ್ರೀಡೆ ಸೇರಿದಂತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಸಾರಿಗೆ ಸೌಲಭ್ಯ, ಹಾಸ್ಟೆಲ್ ವ್ಯವಸ್ಥೆ, ಹೈಜಿನಿಕ್ ಫುಡ್ ಕ್ಯಾಂಟೀನ್ ಹೊಂದಿದೆ. ವಿದ್ಯಾರ್ಥಿಗಳಿಗೆ ಪ್ಲೇಸ್ಮೆಂಟ್ ಫೆಸಿಲಿಟಿ ಸಹ ಇದೆ. ಶುಲ್ಕದ ಚಿಂತೆ ಬಿಡಿ, ಶಿಕ್ಷಣಕ್ಕೆ ಒತ್ತು ನೀಡಿ. ಯುಜಿ ಕೋರ್ಸಸ್ BCA 25,000, BBA 25,000, BCom 20,000 ರೂಗಳು ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9035992784. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ
ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1 KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್, ನಂಬರ್ 5, ಶ್ರೀ ಯೋಗಿನಾರಾಯಣ ಕಾಂಪ್ಲೆಕ್ಸ್, ಜಿಲ್ಲಾಸ್ಪತ್ರೆ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಿಂಗಲ್ ಸಂಡೇಸ್, ಡಬಲ್ ಸಂಡೇಸ್, ಟ್ರಿಪಲ್ ಸಂಡೇಸ್, ಮಿಲ್ಕ್ ಶೇಕ್ಸ್, ಅಮೆರಿಕನ್ ಸೋಡಾ ಪಾಪ್ಸ್, ಸುಮಾರು 20 ವಿಧದ ಸಿಂಗಲ್ ಸ್ಕೂಪ್ಸ್ ಐಸ್ ಕ್ರೀಮ್ ಫ್ಲೇವರ್ಸ್ ದೊರೆಯುತ್ತದೆ. ಐಟಮ್ಸ್ ಸಬ್ಜೆಕ್ಟೆಡ್ ಟು ಅವೈಲಬಿಲಿಟಿ. ಎಕ್ಸ್ಟ್ರಾ ಟಾಪಿಂಗ್ ₹20 ಮಾತ್ರ. ಅಷ್ಟೇ ಅಲ್ಲ, ಗ್ರಿಲ್ ಸ್ಯಾಂಡ್ವಿಚ್ ಮೆನ್ಯೂ ಸಹ ಲಭ್ಯ. ವಿ ಅಂಡರ್ಟೇಕ್ಸ್ ಪಾರ್ಟಿ ಆರ್ಡರ್ಸ್. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ SM ಸ್ಕೂಪ್ ಐಸ್ ಕ್ರೀಮ್ ಪಾರ್ಲರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 811036 517 Another number 7483474588. ಸದಾ ಸುದ್ದಿಯ ಹಿಂದೆ ಬೆನ್ನತ್ತಿ ಹೋಗುವ ಪತ್ರಕರ್ತರಿಗೆ CV ವೆಂಕಟರಾಯಪ್ಪನವರ 110ನೇ ಜಯಂತಿ ಮತ್ತು 29ನೇ ದತ್ತಿ ದಿನಾಚರಣೆಯ ಅಂಗವಾಗಿ ಒಂದು ದಿನದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಪತ್ರಕರ್ತರು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಕೆವಿ ಕ್ಯಾಂಪಸ್ನಲ್ಲಿರುವ ಪ್ರಸಿದ್ಧ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿರುವಂತಹ ಕೆವಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ CV ವೆಂಕಟರಾಯಪ್ಪನವರ 110ನೆಯ ಜಯಂತಿ ಮತ್ತು 29ನೆಯ ದತ್ತಿ ದಿನಾಚರಣೆಯ ಅಂಗವಾಗಿ ಪತ್ರಕರ್ತರಿಗೆ ಒಂದು ದಿನದ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿತ್ತು. ಸದಾ ಸುದ್ದಿಯ ಹಿಂದೆ ಬೆನ್ನತ್ತಿ ಹೋಗುವ ಪತ್ರಕರ್ತರಿಗಾಗಿ ನಗರದ ಹೊರವಲಯದಲ್ಲಿರುವ CVV ಕ್ರೀಡಾಂಗಣದಲ್ಲಿ CVV ದತ್ತಿಯ ಅಧ್ಯಕ್ಷ KV ನವೀನ್ ಕಿರಣ್ ನೇತೃತ್ವದಲ್ಲಿ ಕ್ರೀಡಾಕೂಟ ನಡೆಯಿತು. ಈ ಕ್ರೀಡಾಕೂಟದಲ್ಲಿ ಕ್ರಿಕೆಟ್, ಚೀಲದ ನಡಿಗೆ, ಬ್ಯಾಸ್ಕೆಟ್ಬಾಲ್, ಗುಂಡು ಎಸೆತ, ಶಾಟ್ ಪುಟ್, ರನ್ನಿಂಗ್ ರೇಸ್ ಇನ್ನಿತರೆ ನಾನಾ ಕ್ರೀಡೆಗಳಲ್ಲಿ ಭಾಗವಹಿಸಿದ ಪತ್ರಕರ್ತರು ಕ್ರೀಡಾಕೂಟವನ್ನು ಸಂತೋಷದಿಂದ ಆಸ್ವಾದಿಸಿದರು. ಕನ್ಫ್ಯೂಷನ್ ಆಗ್ಬೇಡ. ಪಾರ್ಗುರ ಸೂಪರ್ ಸೆಕೆಂಡ್
ಇನ್ನು ಒಂದು ದಿನದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದ ಸಿವಿವಿ ದತ್ತಿಯ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮಾತನಾಡಿ, ಪತ್ರಕರ್ತರು ಸದಾ ಸುದ್ದಿ ಸಂಗ್ರಹದ ಗುಂಗಿನಲ್ಲಿದ್ದುಕೊಂಡು ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಇದನ್ನರಿತುಕೊಂಡು ತಮ್ಮ ಸಂಸ್ಥೆ ಪ್ರತಿ ವರ್ಷ ಪತ್ರಕರ್ತರಿಗಾಗಿ ಕ್ರೀಡಾಕೂಟವನ್ನು ಹಮ್ಮಿಕೊಂಡು ಬರುತ್ತಿದೆ. ಕ್ರೀಡಾಕೂಟದಲ್ಲಿ ಹಿರಿಯ ಪತ್ರಕರ್ತರು, ಯುವ ಪತ್ರಕರ್ತರು ಸೇರಿದಂತೆ ಅನೇಕರು ಕಿರಿಯ ಹಿರಿಯ ಎಂಬ ಭೇದ ಭಾವವಿಲ್ಲದೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುತ್ತಾರೆ. ಈ ಮೂಲಕ ಸಂತೋಷಪಟ್ಟಿರುತ್ತಾರೆ. ಕ್ರೀಡೆಗಳಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು. ಕ್ರೀಡೆಗಳು ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡುತ್ತವೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕ್ರೀಡೆಗಳಿಗಾಗಿ ಸಮಯವನ್ನು ಮೀಸಲಿಡಬೇಕು ಎಂದರು. ಸರ್, ಕಳೆದ 2.5 ತಿಂಗಳಿಂದ ನಮ್ಮ 2 ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ 400ಕ್ಕೂ ಹೆಚ್ಚು ಸಿಬ್ಬಂದಿ ಬಹುಶಃ ಪ್ರತಿದಿನ ಹಗಲಿರುಳು ಶ್ರಮಿಸಿ ಈ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸೋದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನೋದನ್ನು ನಾನು ಮೊದಲೇ ಹೇಳಕ್ಕೆ ಬಯಸ್ತೇನೆ. ಇವತ್ತಿಗೆ ಸುಮಾರು 14,000ಕ್ಕೂ ಹೆಚ್ಚು ಜನ ನಾವು ಬಂದು ರಕ್ತದಾನ ಮಾಡ್ತೀವಿ ಅಂತ ಆನ್ಲೈನ್ ಮುಖಾಂತರ ನೋಂದಾವಣಿಯನ್ನು ಮಾಡ್ಕೊಂಡಿರೋದನ್ನು ನಾವು ದಾಖಲೆ ಸಮೇತ ಕೊಡ್ತೀನಿ. ನಾನು ಈ ರೀತಿಯಾದಂತಹ ಒಂದು ಜಾಗೃತಿ ಮತ್ತು ಒಂದು ಕ್ರಾಂತಿ ಅಂತ ನಾನು ಹೇಳ್ತೇನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ರಕ್ತದಾನದ ಬಗ್ಗೆ ಒಂದು ಕ್ರಾಂತಿಯಾಗಿದೆ. ಈ ಕ್ರಾಂತಿಯನ್ನು ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು ನಾವು. ಮತ್ತು ಪ್ರತಿಯೊಬ್ಬ ರಕ್ತದಾನಿ ಯಾರ್ಯಾರು ನೋಂದಾವಣಿಯನ್ನು ಮಾಡ್ಕೊಂಡಿದ್ದೀರಿ, ಮಾಧ್ಯಮದ ಮುಖಾಂತರ ನಿಮಗೆ ನಾನು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ಬಂದು ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಮನವಿ ಮಾಡ್ತಾ ಇದ್ದೇನೆ. ಈ ಬಾರಿ ನಾವು 5,000 ಯೂನಿಟ್ಗಳ ಒಂದು ಗುರಿಯನ್ನು ಇಟ್ಟುಕೊಂಡು ಕಳೆದ 2.5 ತಿಂಗಳಿನಿಂದ ಅತ್ಯಂತ ಶ್ರಮ ಹಾಕಿ ಕಾರ್ಯಪ್ರವೃತ್ತರಾಗಿ ನಮ್ಮ ಸಿಬ್ಬಂದಿ ವರ್ಗದವರು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 6,000ರಿಂದ 7,000 ಜನ ದಾನಿಗಳನ್ನು ಖುದ್ದಾಗಿ ನಾನು ದೂರವಾಣಿ ಮುಖಾಂತರ ಮಾತನಾಡಿ ಆಹ್ವಾನ ನೀಡಿದ್ದೇನೆ. 146 ಯೂನಿಟ್ಗಳು ಶೇಖರಣೆ ಆಗಿತ್ತು. ಈ ಬಾರಿ ಅದನ್ನು ದುಪ್ಪಟ್ಟು ಮಾಡಿ 5,000 ಯೂನಿಟ್ಗಳ ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಹೋಗ್ತಾ ಇದ್ದೇವೆ. ನನಗೆ ತುಂಬ ವಿಶ್ವಾಸ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಆಷಾಢ ಮಾಸ ಬಂತಂದ್ರೆ ನಗರದೆಲ್ಲೆಡೆ ಜಾತ್ರಾಗಮಲು ಬಲು ಜೋರಾಗಿರುತ್ತದೆ. ಚಿಕ್ಕಬಳ್ಳಾಪುರ ನಗರದಲ್ಲಿಯೂ ಸಹ ಕೆಲವೊಂದು ವಾರ್ಡ್ಗಳಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಅಂದಹಾಗೆ ಚಿಕ್ಕಬಳ್ಳಾಪುರ ನಗರದ ಗಂಗಮ್ಮ ಗುಡಿ ರಸ್ತೆ ಸೇರಿದಂತೆ ಸುತ್ತಮುತ್ತಲಿನ 9 ಮತ್ತು 10ನೇ ವಾರ್ಡ್ನಲ್ಲಿ ಜಾತ್ರೆಯನ್ನ ಅದ್ದೂರಿಯಾಗಿ ಆಚರಿಸಲಾಗಿದೆ. ಮಹಿಳೆಯರು ತಮ್ಮಿಟ್ಟಿನ ಆರತಿಗಳನ್ನ ಮಾಡಿ ಜಾಲಾರಿ ಗಂಗಮ್ಮ, ಸಪ್ಲಮ್ಮ, ಕಣಜೇನಹಳ್ಳಿ ಕಾಳಮ್ಮನಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಆರತಿ ಬೆಳಗಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ದಾರೆ. ಇನ್ನು ತಮಟೆ ಸದ್ದಿಗೆ ಯುವಕರು ಕುಣಿದು ಕುಪ್ಪಳಿಸಿದ್ರು.
ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಭಾರತ್ ಮಾತಾ ಕಿ ಸಿ ಮುನ್ರಾಜ್ ಎನ್ನಿಕೆ ಸಿ ಮುನ್ರಾಜ್ ಎನ್ನಿಕೆ ಸಿ ಮುನ್ರಾಜ್ ಎನ್ನಿಕೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ಟಿಬಿ ಕ್ರಾಸ್ನಲ್ಲಿರುವ ಗೃಹ ಕಚೇರಿಯಲ್ಲಿ ಬಿಜೆಪಿ ಮುಖಂಡರ ಹಾಗೂ ಕಾರ್ಯಕರ್ತರ ಸಮ್ಮುಖದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು. ನಂತರ ಕ್ಷೇತ್ರದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ, ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ರು. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಮಾತನಾಡಿ, ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲದಿದ್ದರೂ ಮಂತ್ರಿ ಸ್ಥಾನ ತಪ್ಪಿಸುವ ಉದ್ದೇಶಕ್ಕಾಗಿ ಷಡ್ಯಂತ್ರ ಮಾಡಿ ಇಡಿ ದಾಳಿ ಮಾಡಿಸಿದ್ದಾರೆ ಎಂಬ ಶಾಸಕ ಸುಬ್ಬಾರೆಡ್ಡಿರವರ ತಮ್ಮ ಹೇಳಿಕೆಯನ್ನು ವಾಪಸ್ಸು ಪಡೆಯಬೇಕು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಸ್ಥಾನಕ್ಕಾಗಿ ಬಣ ರಾಜಕೀಯ ನಡೆಯುತ್ತಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸಚಿವರಾದ ಎಂಸಿ ಸುಧಾಕರ್, ಕೆಎಚ್ ಮುನಿಯಪ್ಪ, ಶಾಸಕರಾದ ವೈಎ ನಂಜೇಗೌಡ, ನಾರಾಯಣಸ್ವಾಮಿ, ಮಾಜಿ ಶಾಸಕ ರಮೇಶ್ ಕುಮಾರ್ ನಡುವೆ ನಡೆಯುತ್ತಿರುವ ಬಣ ರಾಜಕೀಯ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಸಾರಗೊಂಡು ಕಾಂಗ್ರೆಸ್ ನಾಯಕರ ಕಚ್ಚಾಟ ಬಹಿರಂಗವಾಗಿರುವುದು ಎಲ್ಲರಿಗೂ ಗೊತ್ತಿದೆ ಎಂದು ಲೇವಡಿ ಮಾಡಿದರು. ನಿಮಗೆ ಗೊತ್ತಿರುತ್ತೆ, ನಮಗೆಲ್ಲ ಗೊತ್ತಿರುತ್ತೆ. ಪ್ರತಿದಿನ 24 ಗಂಟೆ ನಿಮ್ಮ ಜೊತೆ ಇರೋರ್ತಕ್ಕಂಥವ್ರಿಗೆ ನಿಮಗೆ ಗೊತ್ತಾಗೋದು, ಅವ್ರಿಗೆ ಗೊತ್ತಾಗೋದು, ನನಗೆ ಗೊತ್ತಾಗಲ್ಲ. ಅದನ್ನು ನೀವು ತಿಳ್ಕೊಬೇಕು. ಒಬ್ಬ ಶಾಸಕರು ಕೊಟ್ಟರು ನನಗೆ ಡಾಕ್ಯುಮೆಂಟ್. ಇನ್ನೊಂದು ಅಂದರೆ ಅವ್ರಿಗೆ ಏನು ಹೇಳಿದ್ದೀವಿ, ಏನು ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಳ್ಳಿ, ಅವ್ರ ಹತ್ರ ಎನ್ಕ್ವೈರಿ ಮಾಡ್ಕೊಳ್ಳಿ. ನೀವು ಅದನ್ನು ಯಾವ ರೀತಿ ಎಲ್ಲೆಲ್ಲಿ ಆಗಿರ್ಬೋದು, ಅಕಸ್ಮಾತು ಅವ್ರು ನಿಮ್ಮ ಪಕ್ಷದವರೇ ಮಾಡಿರ್ಬೋದು. ಹೆಂಗೆ ಹೇಳ್ತೀರಾ? ನೀವು ಮಂತ್ರಿ ಆಗೋದು, ನೀವು ಮಂತ್ರಿ ಆಗಿಬಿಟ್ರೆ ಅವ್ರಿಗೆ ತೊಂದರೆ ಆಗೋದು. ಕಾಂಗ್ರೆಸ್ನವ್ರು ಇನ್ನು ಮಿಕ್ಕಿದವ್ರು ಮಂತ್ರಿ ಆಸೆಗಳು ಇಟ್ಕೊಂಡಿರೋದು ತೊಂದರೆ ಆಗೋದು. ನನಗಲ್ಲ, ನಾನು ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಮಂತ್ರಿ ಯಾವುದೇ ಕಾರಣಕ್ಕೂ ಮಾಡಲ್ಲ. ನಿಮ್ಮನ್ನು ಮಂತ್ರಿ ಮಾಡಿದ್ರೆ ನಿಮ್ಮ ಪಾರ್ಟಿಯಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ ಆಗೋದು. ಅದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಈಗ ಯಾಕೆಂದರೆ ಈ ಸಿದ್ದರಾಮಯ್ಯನವ್ರು ಸೀಟ್ ಇಳಿತಾರೆ ಅಂತ ಡಿ ಕೆ ಶಿವಕುಮಾರ್ ಇಳಿಸ್ಕೊಡಬಾರ್ದು ಅಂತ ನೀವೇ ಕಿತ್ತಾಡ್ತಾರೆ. ಅದು ನಾವಲ್ಲ. ಈಗಾಗಲೇ ನಿಮ್ಮ DCC ಬ್ಯಾಂಕ್ ಎಲೆಕ್ಷನ್ನಲ್ಲೇ ಗೊತ್ತು. ನಿಮ್ಗೆ ಹೇಳಿದ್ರಲ್ಲ, ಈಗ ಶಾಸಕರು ಕೊಟ್ಟಿದ್ದಾರೆ ಅಂತ ಅವ್ರ ವಿರುದ್ಧ ನೀವು, ನಿಮ್ಮ ವಿರುದ್ಧ ಅವರು ಎಲ್ಲ DCC ಬ್ಯಾಂಕ್ ಎಲೆಕ್ಷನ್ನಲ್ಲೇ ನಡೆಸ್ಕೊಂಡ್ಬಂದಿದ್ದೀರ ನೀವು. ಅದೆಲ್ಲ ನಾನೇನು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ. ಎಲ್ಲ ಹೇಳ್ಬೋದು, ಏನು ಬಿಚ್ಚಿಡ್ಬೋದು. ನೀವು ಇದು ನಿಮ್ಮ ಬಂಗಾರಪೇಟೆ ಶಾಸಕರು ಯಾವ ರೀತಿ ಮಾತಾಡ್ತಾರೆ, ನಿಮ್ಮ ಮಾಲೂರು ಶಾಸಕರು ಯಾವ ರೀತಿ ಮಾತಾಡ್ತಾರೆ, ನೀವು ಯಾವ ರೀತಿ ಇದ್ದೀರಾ, ಅವ್ರ ವಿರುದ್ಧ ನೀವೇನು ಮಾಡ್ತೀರಾ, ನಿಮ್ಮ ವಿರುದ್ಧ ಅವರೆಲ್ಲ ಏನು ಮಾಡ್ತಾರೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೇ. ನಿಮ್ಮದನ್ನು ನೀವು ಸರ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಬಿಟ್ಟು ಸೋತಿರ್ತಕ್ಕಂಥ ಅಭ್ಯರ್ಥಿ ಈ ಥರ ಮಾಡಿದ್ದಾರೆ ಅದು ಇದು ಅಂತ ನೇರವಾಗಿ ಆಪಾದನೆ ಮಾಡೋಕ್ಕೆ ಬಂದರೆ ನಾನು ನೇರವಾಗಿ ಅದನ್ನು ಮಾಡಬೇಕಾಗುತ್ತೆ. ಅದೇನು ತೊಂದರೆ ಇಲ್ಲ. ಹೆಂಗೂ ಹೆಸರಲ್ಲಿ ಹೆಸರು ಅದು ನೇರವಾಗೇ ಮಾಡಬೇಕಾಗುತ್ತೆ. ಅದರಲ್ಲಿ ತಪ್ಪೇನಿದೆ? ನಿಮ್ಮದು ಪ್ರೂವ್ ಮಾಡಿಕೊಡ್ರೆ ನೀವು ಪ್ರೂವ್ ಮಾಡಿಕೊಳ್ರಿ, ನಮ್ದೇನಾರು ಇದ್ದರೆ ನಾವು ಪ್ರೂವ್ ಮಾಡ್ಕೊತೀವಿ. ಆದರೆ ವೈಯಕ್ತಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ, ನಿಮ್ಮದಿಂದ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಡಾಕ್ಯುಮೆಂಟ್ಗೂ ಕೂಡ ನಾನು ಕೈ ಇಕ್ಕಿಲ್ಲ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಆರ್ ಪ್ರತಾಪ್, ಗುಡಿಬಂಡೆ ಗಂಗಿರೆಡ್ಡಿ, ಮುಖಂಡರಾದ ಗುಜ್ಜೇಪಲ್ಲಿ ಸುಧಾಕರ್ ರೆಡ್ಡಿ, ಪಿಎಸ್ ವೆಂಕಟರೆಡ್ಡಿ, ಆರ್ ವೆಂಕಟೇಶ್, ಲೋಕೇಶ್, ಚಿನ್ನಿ, ಮೂರ್ತಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಶಕ್ತಿ ಯೋಜನೆ ಅಡಿಯಲ್ಲಿ 500 ಕೋಟಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿರುವ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಾಗೇಪಲ್ಲಿ ಘಟಕ ಸಂಯುಕ್ತಾಶ್ರಯದಲ್ಲಿ ಸಾರಿಗೆ ಸಂಸ್ಥೆ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ಆಚರಿಸಿದರು.
ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ, ಸ್ವಾವಲಂಬಿ ಮಹಿಳೆಯರ ಕನಸುಗಳನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ಅಡಿಯಲ್ಲಿ ರಾಜ್ಯದ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ತೀರ್ಥಯಾತ್ರೆ, ಆಸ್ಪತ್ರೆ, ತವರು ಮನೆ ಇತ್ಯಾದಿ ಕಡೆಗೆ ಸಾರಿಗೆ ಸಂಸ್ಥೆ ಬಸ್ಗಳಲ್ಲಿ ಪ್ರಯಾಣಿಸುವ ಹೆಣ್ಣು ಮಕ್ಕಳ ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಬೇಕಾಗಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಉಚಿತ ಪ್ರಯಾಣದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರ ಪರವಾದ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಶ್ರಮಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಸಕ ಸುಬ್ಬಾರೆಡ್ಡಿರವರಿಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ ಎಂದರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುಂಚೆ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಪಂಚ ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸ್ತೀವಿ ಅಂತ ಚುನಾವಣೆ ಮುಂಚೆ ಭರವಸೆಯನ್ನು ನೀಡಿದರು. ಆ ಭರವಸೆಯಂತೆ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಥಮ ಸಚಿವ ಸಂಪುಟ ಸಭೆಯಲ್ಲೇ ಈ ಒಂದು ಪಂಚ ಗ್ಯಾರಂಟಿಗೆ ಪ್ರಥಮ ಒಂದು ಅನುಮೋದನೆಯನ್ನು ಕೂಡ ಕೊಟ್ಟಂಥ ಸಿದ್ದರಾಮಯ್ಯ ಸರ್ಕಾರ ಈ 5 ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಈ ಶಕ್ತಿ ಯೋಜನೆ ಏನು ನಮ್ಮ ಕರ್ನಾಟಕದ ಸಾರಿಗೆ ಒಂದು ಬಸ್ಸುಗಳಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಪ್ರಯಾಣಿಸುವಂಥ ಒಂದು ಯೋಜನೆ. ಆ ಯೋಜನೆ 11/6/2023 ಇಂದ ಇವತ್ತಿಗೆ 500 ಕೋಟಿ ಜನ ಇವತ್ತು ಕರ್ನಾಟಕದಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಇದೆಲ್ಲ ಯಾಕೆ ಅಂದರೆ ಇವತ್ತು ಕರ್ನಾಟಕದ ಸರ್ಕಾರ ಇವತ್ತು ಬಡವರ ಪರವಾಗಿದೆ, ಬಡವರ ಕೆಲಸ ಮಾಡ್ತಾ ಇದೆ ಅನ್ನೋಕ್ಕೆ ಇದು ಕೂಡ ಒಂದು ನಿದರ್ಶನ. ನಾವು ಏನು ಮದುವೆ ಹೆಣ್ಮಕ್ಳು ಯಾವುದೇ ಒಂದು ತೀರ್ಥಯಾತ್ರೆಗೆ ಹೋಗ್ಬೋದು, ಇನ್ನೊಂದು ತವ್ರ ಮನೆಗಾಗಿರ್ಬೋದು, ಎಲ್ಲೋದ್ರೂ ಕೂಡ ಅವರು ಪಾಪ ಹಣ ಕೊಟ್ಟು ಬಸ್ನಲ್ಲಿ ಹೋಗುವಂಥ ಪರಿಸ್ಥಿತಿ ಇತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಹೆಣ್ಮಕ್ಳು ಇವತ್ತು ಎಲ್ಲಿಗೆ ಬೇಕಾದರೂ ಉಚಿತವಾಗಿ ಓಡಾಡುವಂಥ ಒಂದು ಇದನ್ನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ಶಕ್ತಿ ಯೋಜನೆಯಡಿ ತಂದಿದೆ. ಬಾಗೇಪಲ್ಲಿ ಘಟಕ ವ್ಯವಸ್ಥಾಪಕ ಶ್ರೀನಿವಾಸ ಮೂರ್ತಿ ಮಾತನಾಡಿ, ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಶಕ್ತಿ ಯೋಜನೆ ಅಡಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಘಟಕದಿಂದ 1.26 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಿದ್ದು, 49 ಕೋಟಿ 26 ಲಕ್ಷ ರು ವೆಚ್ಚ ಖರ್ಚು ಆಗಿದ್ದು, ಶಕ್ತಿ ಯೋಜನೆಯಿಂದ ರಾಜ್ಯ ಸಾರಿಗೆ ಸಂಸ್ಥೆಗೆ ಹೆಚ್ಚು ಆದಾಯ ಸಿಕ್ಕಿದ್ದು, ಇದೊಂದು ಮಹತ್ವ ಯೋಜನೆ ಆಗಿದೆ ಎಂದರು. ಬಾಗೇಪಲ್ಲಿ ತಾಲೂಕಿಗೆ ಈ ಶಕ್ತಿ ಯೋಜನೆ ಏನು ಸರ್ಕಾರ ಅನುಷ್ಠಾನ ಮಾಡಿದೆ, ಪಂಚ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆ ಅನ್ನೋದು ಒಂದು ದೊಡ್ಡ ಮಹತ್ವದ ಯೋಜನೆ ಆಗಿದೆ. ಈ ಯೋಜನೆಯಲ್ಲಿ 2023ರಿಂದ ಇಲ್ಲಿವರೆಗೂ 500 ಕೋಟಿ ಫಲಾನುಭವಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಅದರಲ್ಲಿ ನಮ್ಮ ಬಾಗೇಪಲ್ಲಿ ಘಟಕದ ವತಿಯಿಂದ 1.26 ಲಕ್ಷ ಜನರು ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿರುತ್ತಾರೆ. ಅದಕ್ಕೆ 49 ಕೋಟಿ 23 ಲಕ್ಷ ರು ವೆಚ್ಚ ಆಗಿರುತ್ತದೆ. ಇದು ಏನು ಈ ಮಹತ್ವದ ಆಕಾಂಕ್ಷೆ ಆಗಿರೋದ್ರಿಂದ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳು ಶಕ್ತಿ ಯೋಜನೆ ಅಂತಂತಂದರೆ 500 ಕೋಟಿ ಫಲಾನುಭವಿಗಳು ಇಡೀ ರಾಷ್ಟ್ರದಲ್ಲೇ ಮೊಟ್ಟ ಮೊದಲಿಗೆ ಇದು ದೊಡ್ಡ ಯೋಜನೆ ಆಗಿರುತ್ತೆ. ಈ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆ ಅಧಿಕಾರಿ ಖಾಲಿದ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಸಿಆರ್ ರಮೇಶ್, ಸೋಮಾ, ಸುಬ್ಬುರಾಮು, ಹುಬ್ಳಿ ಬೈಯಪ್ಪ, ಮಜೀಬ್ ಬಯಾರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ರಾಜ್ಯ ಹೆದ್ದಾರಿ ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಿನ್ನಸಂದ್ರದ ಪೆಟ್ರೋಲ್ ಬಂಕ್ ಬಳಿ ಆಟೋ ಮತ್ತು ಖಾಸಗಿ ಬಸ್ ನಡುವೆ ಡಿಕ್ಕಿ ಸಂಭವಿಸಿದ ಘಟನೆ ಸೋಮವಾರ ರಾತ್ರಿ 9 ಗಂಟೆಯಲ್ಲಿ ನಡೆದಿದೆ. ಇನ್ನು ಅಪಘಾತದಲ್ಲಿ ಮೃತಪಟ್ಟ ಆಟೋ ಚಾಲಕ ಬೆಂಗಳೂರಿನ ನಿವಾಸಿ ನಾಗರಾಜ್ ಎಂದು ಗುರುತಿಸಲಾಗಿದೆ. ಆಟೋದಲ್ಲಿದ್ದ ಆತನ ಪತ್ನಿ ಸುಗುಣಾ ಸಹ ಗಾಯಗೊಂಡಿದ್ದು, ಇವರಿಗೆ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ.
ಇನ್ನು ಕೋಲಾರ ಜಿಲ್ಲೆಯ ನರಸಾಪುರದ ಕೈಗಾರಿಕಾ ಪ್ರದೇಶದ ವಿಸ್ಟನ್ ಕಂಪನಿಗೆ ಸೇರಿದ ಖಾಸಗಿ ಬಸ್ ಆಟೋ ನಡುವೆ ಡಿಕ್ಕಿ ಸಂಭವಿಸಿದ್ದು ಆಟೋ ಸಂಪೂರ್ಣ ಜಖಂಗೊಂಡಿದೆ. ರಸ್ತೆಯ ವಿಭಜನೆಯ ಹಾದು ಹೋಗುವಾಗ ಬಸ್ ಬರುತ್ತಿರುವುದನ್ನು ಗಮನಿಸದೆ ಆಟೋ ಚಾಲಕ ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ ಎನ್ನಲಾಗಿದೆ. ಇನ್ನು ಘಟನೆಯ ಬಗ್ಗೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಸ್ ಮತ್ತು ಆಟೋವನ್ನು ವಶಕ್ಕೆ ಪಡೆದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ. ಜಮೀನಿನ ನಕಲಿ ದಾಖಲೆ ಸೃಷ್ಟಿ ಮಾರಾಟಕ್ಕಿದೆ ಎಂದು ಸುಳ್ಳು ಸುದ್ದಿ ಹರಡಿದ ಆರೋಪ, ಭುಗಿಲೆದ್ದ ರೈತರ ಆಕ್ರೋಶ. ಕುಸಿಯುತ್ತಿರುವ ಶಾಲಾ ಮೇಲ್ಚಾವಣಿ, ಜೀವ ಭಯದಲ್ಲಿ ಪಾಠ ಕೇಳುವ ಮಕ್ಕಳು, ಜಾಣ ಕುರುಡು ಪ್ರದರ್ಶಿಸುತ್ತಿರುವ ಅಧಿಕಾರಿಗಳು. ರೈತರ ಹೋರಾಟಕ್ಕೆ ಮಣಿದ ಸರ್ಕಾರ, ಕೈಬಿಟ್ಟ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆ, ಮುಗಿಲು ಮುಟ್ಟಿದ ರೈತರ ಸಂಭ್ರಮಾಚರಣೆ. ಚುನಾವಣಾ ಕಾರ್ಯಗಳಿಗೆ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕ ವಿಚಾರ, ರಾಜ್ಯ ಅಂಗನವಾಡಿ ನೌಕರರ ಸಂಘ ವಿರೋಧ, ಅಧಿಕಾರಿಗಳಿಗೆ ಮನವಿ ಸಲ್ಲಿಕೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.